ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಿಜೆ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೂ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಲಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಳೆದ ಬಾರಿನೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರವನ್ನು ತಿಳಿಸ್ಕೊಟ್ಟಿದ್ದೆ. ಈ ಬಾರಿ ಮಾತ್ರ ಈಗಾಗಲೇ ಸೋಮವಾರದ ಕಾರ್ಯಕ್ರಮ ಮುಗಿದು ಮಂಗಳವಾರದ ಕಾರ್ಯಕ್ರಮದಿಂದ ಹಿಡಿದು ಈ ಮೊನ್ನೆ ಶುಕ್ರವಾರದ ಕಾರ್ಯಕ್ರಮದವರೆಗೂ ಕೂಡ ಸತತವಾಗಿ ಈ ಒಂದು ತಂತ್ರಸಾರದ ಬಗ್ಗೆ ನಾನು ಮಾತಾಡ್ತಾನೆ ಬಂದಿದ್ದೇನೆ. ಯಾಕೆ ಅಂದರೆ ಹೊಸ ವರ್ಷ, ಹೊಸದಾಗಿರ್ತಕ್ಕಂಥ ಒಂದು ತಂತ್ರಸಾರ. ಇವತ್ತಿನ ದಿವಸ ಈ ಒಂದು ತಂತ್ರಸಾರ ನಾನು ಯಾಕೆ ಇಷ್ಟು ಹೊತ್ತು ಕೊಟ್ಟು ಮಾಡ್ತಾ ಇದ್ದೇನೆ ಅಂದರೆ, ಈ ವರ್ಷದಲ್ಲಿ ನನಗೆ ಸಾಕಷ್ಟು ಜನ ಮೇಲೆ ಸಾಕಷ್ಟು ಕರೆಗಳು ಬಂದಿದ್ವು. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಪತ್ರಗಳು ಬಂದಿದ್ವು. ಏನಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಏನೋ ಒಂಥರ ಮಾಟ ಮಂತ್ರ ಆಗಿರ್ತಕ್ಕಂಥ ಒಂದಷ್ಟು ಕ್ಷಣಗಳು ಎದುರಾಗ್ತಕ್ಕಂಥದ್ದು ಇರುತ್ತೆ ಗುರುಗಳೇ. ಆ ಒಂದಷ್ಟು ಅನುಭವಗಳು ನಮ್ಗೆ ಆಗ್ತಕ್ಕಂಥದ್ದು ಇರುತ್ತೆ. ಇಲ್ಲಾಂದರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಥಿತಿ ಆ ಥರ ಒಂದು ಫೀಲಿಂಗ್ ಅಲ್ಲಿದೆ ಗುರುಗಳೇ. ಅಂತಹ ಒಂದು ಮನಸ್ಥಿತಿಗೆ ಈಡಾಗಿರ್ತಕ್ಕಂಥದ್ದಿದೆ. ನಾನು ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಒಂದು ಆಸಕ್ತಿ ಎಂಬತಕ್ಕಂಥದ್ದು ಇರೋದಿಲ್ಲ. ಸಾಕಷ್ಟು ದೇಹನೇ ಒಂಥರ ನಾನು ಹೇಳಿದ ಮಾತನ್ನೇ ಕೇಳೋದಿಲ್ಲ. ನನ್ನ ಮನಸ್ಸಿನಲ್ಲಿ ಬೇಡ ಅಂದ್ರೂ ಕೂಡ ಅದನ್ನು ನಾನು ಬೇಕು ಅಂತ ಅಗತ್ಯವಾಗಿ ಮಾಡ್ತಾ ಇರ್ತೀನಿ. ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ನನಗೆ ಮಾಟ ಮಂತ್ರ ಆಗಿದೆಯೇನೋ ಎಂಬತಕ್ಕಂಥ ಒಂದಷ್ಟು ಮನಸ್ಥಿತಿಗಳು ನಿಮ್ಮೆಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಭ್ರಮೆಯನ್ನ ಕಾಡ್ತಾ ಇರತಕ್ಕಂಥದ್ದಿದೆ. ಮತ್ತೊಂದು ವಿಚಾರ ನೋಡಿದ್ರೆ ದೃಷ್ಟಿದೋಷ. ಈ ದೃಷ್ಟಿದೋಷನೂ ಅಷ್ಟೇ. ಮಾಟ ಮಂತ್ರ ಒಂದು ರೀತಿ ಆದರೆ ಅದೆಲ್ಲವೂ ಕೂಡ ಬೇರೆ, ಆ ಒಂದು ಹಾದಿನೇ ಬೇರೆ. ಅದ್ರ ಬಗ್ಗೆ ನಾವೀಗ ಮಾತಾಡ್ತಕ್ಕಂಥದ್ದಲ್ಲ, ಅದಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥ ಸಮಯವೂ ಇದಲ್ಲ. ಇನ್ನು ದೃಷ್ಟಿದೋಷ ಎಂಬತಕ್ಕಂಥ ವಿಚಾರ ಬಂದಾಗ ಈಗ ಸಾಕಷ್ಟು ಜನ ಏನಪ್ಪ ಅಂದರೆ, ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದರೆ, ಅಪ್ಪ ನೋಡಪ್ಪ ಎಷ್ಟು ದೊಡ್ಡ ಮಟ್ಟಿಗೆ ಬೆಳೀತಾ ಇದ್ದಾನೆ ಆ ವ್ಯಕ್ತಿ ಅಂತ ಹೇಳಿ ಅವರು ಒಂದು ರೀತಿ ಒಳ್ಳೆಯದನ್ನೇ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಅದು ನಮಗೆ ದೃಷ್ಟಿ ಥರನೇ ಆಗ್ತಕ್ಕಂಥದ್ದಿರುತ್ತೆ. ಇಲ್ಲ ಅಂದರೆ ಈಗ ಸಾಧಾರಣವಾಗಿ ತಾವು ಒಂದು ವ್ಯವಹಾರದಲ್ಲಿ ವ್ಯಾಪಾರದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲೂ ಕೂಡ ಸಾಕಷ್ಟು ದೃಷ್ಟಿ ಬೀಳತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ಆದಾಗ ಎಲ್ಲೋ ಒಂದು ಕಡೆ ತಾವು ಮಾಡತಕ್ಕಂಥ ಕೆಲಸ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ. ನಿಮಗೂ ಕೂಡ ಒಂದು ಭ್ರಮೆ, ಯಾಕೆ ನಾನು ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಏನೂ ಕೂಡ ಆಗ್ತಾ ಇಲ್ವಲ್ಲ ಎಂಬತಕ್ಕಂಥ ಭ್ರಮೆಯಲ್ಲಿರ್ತೀರಿ. ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನನಗೇನೋ ಮಾಟ ಮಂತ್ರ ಮಾಡಿಸಿದ್ರೇನೋ ಎಂಬತಕ್ಕಂಥ ಮನಸ್ಥಿತಿ ಇದೆ. ವಾಸ್ತುಗೃಹದಲ್ಲಿ ನೆಮ್ಮದಿ ಇಲ್ಲ. ಯಾವಾಗ ನೋಡಿದ್ರು ಕಿರಿಕಿರಿ, ಜಗಳ. ವಾಸ್ತುಗೃಹದಲ್ಲೂ ಕೂಡ ಸುಮಾರು ದಿವಸಗಳಿಂದ ಅವಶ್ಯಕತೆ ಇಲ್ಲದೆ ಇರತಕ್ಕಂಥ ಸಮಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗುತ್ತೆ. ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯ ಆ ಒಂದು ಕಲಹಗಳು ಉಂಟಾಗ್ತಕ್ಕಂಥದ್ದಿರುತ್ತೆ. ದಾಂಪತ್ಯ ಜೀವನ ಅಷ್ಟು ಸಮಂಜಸಕರವಾಗಿರೋದಿಲ್ಲ. ರಾತ್ರಿ ಮಲಗಿದ್ರೆ ಸಾಕು ಕೆಟ್ಟ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದಿರುತ್ತೆ. ಇಲ್ಲ ಅಂದರೆ ಏನೋ ಒಂಥರ ಭ್ರಮೆ ಕಾಡ್ತಕ್ಕಂಥದ್ದಿರುತ್ತೆ. ಮಧ್ಯರಾತ್ರಿ ಎದ್ದು ಎಲ್ಲೋ ಒಂದು ಕಡೆ ವಾಶ್ರೂಮ್ಗೆ ಹೋಗ್ಬೇಕಾದ್ರೇನೋ, ಇಲ್ಲಾಂದರೆ ನೀವು ಬೇರೆ ಒಂದು ಚಟುವಟಿಕೆಗಳಲ್ಲಿ ಮುಂದೆ ಆಗಬೇಕಾದ್ರೇನೋ ಆ ಒಂದು ಸಮಯದಲ್ಲೂ ಕೂಡ, ಯಾಕೆಂದರೆ ಈಗ ಮಧ್ಯರಾತ್ರಿ ಒಂದಷ್ಟು ಜನಕ್ಕೆ ಏನಪ್ಪ ಅಂದರೆ ಒಂದು ಭ್ರಮೆ ಇರುತ್ತೆ. ಮಧ್ಯರಾತ್ರಿ ಎದ್ದು ನಡ್ಕೊಂಡು ಓಡಾಡ್ತಕ್ಕಂಥದ್ದು, ಈ ಒಂದು ವಿಚಾರಗಳು ಎದುರಾಗ್ತಕ್ಕಂಥದ್ದಾಗಲಿ, ಇಲ್ಲ ಅಂದರೆ ತಾವು ಮಲಗೇ ಇರ್ತೀರಿ, ನಿಮಗೇನೋ ಬೇರೆ ರೀತಿ ಕೆಟ್ಟ ಕನಸು ಬೀಳ್ತಕ್ಕಂಥದ್ದಾಗಲಿ. ಒಂದಷ್ಟು ಜನಕ್ಕೆ ಈಗ ಸಾಧಾರಣವಾಗಿ ಸುಮಾರು ಜನಕ್ಕೆ ಮಧ್ಯರಾತ್ರಿ ಒಂದು ಹೊತ್ತಿನಲ್ಲಿ ವಾಶ್ರೂಮ್ಗೆ ಹೋಗಿ ಬರ್ತಕ್ಕಂಥದ್ದು ಒಂದಿರುತ್ತೆ. ಆದರೆ ವಾಶ್ರೂಮ್ಗೆ ಎದ್ದು ಲೈಟ್ ಆನ್ ಮಾಡ್ಕೊಳ್ಳೋ ಅಷ್ಟರಲ್ಲೇ ನಿಮ್ಗೆ ಯಾರೋ ಇದ್ದಾರೆ ಎದುರುಗಡೆ, ಏನೋ ಒಂದು ದುಷ್ಟಶಕ್ತಿ ನನ್ನ ಮುಂದೆ ಇದೆ, ಅದೇನೋ ನಾನು ಮಾಡಿಬಿಡುತ್ತೆ ಎಂಬತಕ್ಕಂಥ ಭ್ರಮೆಯಲ್ಲೇ ಸಾಕಷ್ಟು ಜನ ನೋವನ್ನು ತಿಂತಾ ಇರ್ತಕ್ಕಂಥವ್ರು ಸುಮಾರು ಜನ ಇದ್ದೀರಿ. ಇಂತಹ ಒಂದು ಕರೆಗಳು, ಇಂತಹ ಒಂದು ಪತ್ರಗಳು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಬಂದಿದೆ. ಈ ಒಂದು ವಿಚಾರಕ್ಕೋಸ್ಕರ ಹೊಸ ವರ್ಷ ಪ್ರಾರಂಭ ಇವತ್ತಿನ ದಿವಸ, ಅದಕ್ಕೋಸ್ಕರನೇ ಹೊಸತಾಗಿರ್ತಕ್ಕಂಥ ಬಹಳ ಅದ್ಭುತಕರವಾಗಿರ್ತಕ್ಕಂಥ ತಂತ್ರಸಾರ ಹೊಸದಲ್ಲ, ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಹೊಸತು. ಯಾಕೆ ಅಂದರೆ ಈ ಒಂದಷ್ಟು ತಂತ್ರಸಾರ, ಇದನ್ನು ನಾನು ಆಗಲೇ ಹೇಳಿದ್ದೆ, ಇದು ಮಂತ್ರ ಅಲ್ಲ, ಸಂಪೂರ್ಣವಾಗಿ ತಂತ್ರನೇ. ಆದರೆ ಒಂದಷ್ಟು ಜನಕ್ಕೆ ಈಗಾಗಲೇ ಒಂದು ಕಲಹ ಸೃಷ್ಟಿಯಾಗಿದೆ. ಏನಪ್ಪ ಗುರುಗಳೇ, ಇದೇನಾದರೂ ಮಾಟ ಮಂತ್ರಕ್ಕೆ ಏನಾದರೂ ಸಂಬಂಧ ಪಡುತ್ತಾ? ದಯವಿಟ್ಟು ಇಲ್ಲ, ಅದೇ ಬೇರೆ ಹಾದಿ. ನಾನು ಪ್ರಾರಂಭದ ಹಂತದಲ್ಲೇ ಹೇಳಿದೆ, ಅದರ ಬಗ್ಗೆ ನಾವು ಮಾತಾಡೋದು ಬೇಡ ಅಂತ ಹೇಳಿ. ಈಗ ನಾನು ನಿಮಗೆ ಹೇಳ್ತಾ ಇದ್ದೇನೆ,
ಇದು ತೀರಾ ಮಾಟ ಮಂತ್ರ ಎಂಬತಕ್ಕಂಥದ್ದಲ್ಲ, ಒಂದು ರೀತಿ ದೃಷ್ಟಿದೋಷ ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು. ಇಲ್ಲಾಂದ್ರೆ ಆ ಥರ ಏನಾದರೂ ತಂತ್ರ ನಿಮ್ಮ ಆಗಿದೆ ಎಂಬತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿದ್ದರೆ, ಆ ಒಂದು ಭಾವನೆಗೆ ತಾವೇನಾದರೂ ಒಳಗಾಗಿದ್ರೆ ಅದನ್ನ ದೂರ ಮಾಡ್ಕೊಳ್ಬೇಕು. ಮಾಡ್ತಕ್ಕಂಥ ಕೆಲಸದಲ್ಲಿ ನೀವು ಹಾಕ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಅನುಭವಗಳೇನಾದರೂ ನಿಮ್ಗೆ ಆಗ್ತಾ ಇದೆ, ಅಂತಹ ಒಂದು ಅನುಭವಕ್ಕೆ ತಾವೇನಾದರೂ ಈಡಾಗಿದ್ದೀರಿ ಅಂದ್ರೆ ಅದೆಲ್ಲವೂ ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಅಂತಾನೆ ಈ ಒಂದು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಈಗಾಗಲೇ ತಾವೆಲ್ಲರೂ ಕೂಡ ಒಂದು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಯಾಕೆ ಅಂದ್ರೆ ಇಲ್ಲೊಂದು ಸಣ್ಣ ಚೇಂಜ್ ಆಗಿದೆ ಭಾನುವಾರದ ಕಾರ್ಯಕ್ರಮದಲ್ಲಿ. ಏನಪ್ಪಾ ಇದೇನು ಗುರುಗಳು ಕೆಳಗಡೆ ಕೂತ್ಬಿಟ್ಟಿದ್ದಾರಲ್ಲ, ಪೀಠದ ಮೇಲೆ ಕೂತು ತಿಳಿಸ್ಕೊಡೋರಲ್ವ ಗುರುಗಳೇ ಕೆಳಗೆ ಕೂತಿದಾರಲ್ವಾ ಅಂತ ಹೇಳಿ. ಯಾಕೆ ಅಂದರೆ ಈ ಒಂದು ತಂತ್ರಸಾರಕ್ಕೆ ಇರ್ತಕ್ಕಂಥ ಶಕ್ತಿ ಆ ರೀತಿ ಇರತಕ್ಕಂಥದ್ದು. ಹೇಗಂದ್ರಾಗೆ ಕೂತು ತಂತ್ರಸಾರವನ್ನು ಮಾಡತಕ್ಕಂಥದ್ದಲ್ಲ, ಯಾವುದಂದ್ರೆ ಆ ಸಮಯದಲ್ಲಿ ತಂತ್ರಸಾರವನ್ನು ಮಾಡ್ತಕ್ಕಂಥದ್ದಲ್ಲ, ನಿಮ್ಗೆ ಇಷ್ಟ ಬಂದಾಗೆ ಒಂದು ತಂತ್ರಸಾರ ಮಾಡ್ತಕ್ಕಂಥದ್ದಲ್ಲ. ಈ ಒಂದು ತಂತ್ರಸಾರ ಮಾಡಬೇಕಾದ್ರೂ ಕೂಡ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಮುಟ್ಟು ಮಡಿ ಮೈಲಿಗೆಗಳನ್ನೆಲ್ಲವನ್ನೂ ಕೂಡ ನಾವು ನೋಡಿಕೊಂಡು ಮನಸ್ಸಿನಲ್ಲಿಟ್ಕೊಂಡು ಈ ಒಂದು ತಂತ್ರಸಾರವನ್ನು ಮಾಡಬೇಕು. ಈ ಒಂದು ತಂತ್ರಸಾರ ಮೂಲತಃ ದತ್ತಾತ್ರೇಯರ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ದತ್ತಾತ್ರೇಯರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು. ಈ ಒಂದು ತಂತ್ರಸಾರದ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ದತ್ತಾತ್ರೇಯರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು, ಗುರುಗಳನ್ನ ಪ್ರಾರ್ಥನೆಯನ್ನು ಮಾಡಬೇಕು. ಅಂತಹ ಗುರುಗಳ ಮಾರ್ಗದರ್ಶನದಿಂದ ಬಂದಿರತಕ್ಕಂಥ ತಂತ್ರಸಾರ. ನಾನೀಗಾಗಲೇ ಹೇಳಿದೆ, ಇದು ಮಾಟ ಮಂತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಗುರುಗಳ ಅನುಗ್ರಹದಿಂದ ಬಂದಿರತಕ್ಕಂಥ ತಂತ್ರಸಾರ. ಆ ಒಂದು ಭ್ರಮೆಯಿಂದ ಆಚೆ ಕಡೆ ಬರಲಿಕ್ಕೆ ಇದೊಂದು ದೈವಿಕ ತಂತ್ರಸಾರ. ಈ ಒಂದು ತಂತ್ರಸಾರವನ್ನು ಮಾಡಿದ್ದೇ ಆದರೆ ನಿಜಕ್ಕೂ ಕೂಡ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಈ ಒಂದು ತಂತ್ರಸಾರವನ್ನು ಮಾಡಿದ್ದಾದ ತಕ್ಷಣವೇ ನಿಮ್ಗೆ ಇದರಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ಸಾಕಷ್ಟು ನೀವೇ ಅನುಭವಿಸ್ತಕ್ಕಂಥದ್ದಿರುತ್ತೆ. ಈ ಒಂದು ತಂತ್ರಸಾರವನ್ನು ಆದಷ್ಟು ಸಂಜೆ ಸೂರ್ಯಾಸ್ತ ಆದ ನಂತರನೇ ಮಾಡಬೇಕಾಗಿರ್ತಕ್ಕಂಥ ತಂತ್ರಸಾರ. ಈ ಒಂದು ತಂತ್ರಸಾರ ಸಂಜೆ 6:30 ಆದಮೇಲೆ, ಅಂದರೆ ಸೂರ್ಯಾಸ್ತ ಆದಮೇಲೆ, ಸಂಪೂರ್ಣವಾಗಿ ಕತ್ತಲು ಚಂದ್ರೋದಯ ಆದಮೇಲೆ ಈ ಒಂದು ತಂತ್ರಸಾರವನ್ನು ಮಾಡ್ತಕ್ಕಂಥದ್ದು. ಆಗ ಮಾತ್ರ ಸೂಕ್ತವಾಗಿರ್ತಕ್ಕಂಥ ಸಮಯ. ಸೂರ್ಯ ಇದ್ದಾಗ ಈ ಒಂದು ತಂತ್ರಸಾರಕ್ಕೆ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದಲ್ಲ. ಇನ್ನು ಇದೆಲ್ಲವೂ ಕೂಡ ಆದ ಮೇಲೆ ನಿಮ್ಮೆಲ್ರಿಗೂ ಕೂಡ ಮೊದಲೇ ಹೇಳಬೇಕಾಗಿದೆ, ಇದೇನಪ್ಪ ಹೊಸ ವರ್ಷ ಬೇರೆ, ಪ್ರಾರಂಭದ ದಿನನೇ ಗುರುಗಳು ತಂತ್ರ ಮಂತ್ರ ಹೇಳ್ತಾ ಇದ್ದಾರೆ, ನ್ಯೂ ಇಯರು, ಗುರುಗಳೊಂದು ಆಶೀರ್ವಚನ ಏನೋ ಹೇಳ್ತಾರೇನೋ, ಗುರುಗಳೊಂದು ವಿಶ್ ಮಾಡ್ತಾರೇನೋ, ಅದಿಲ್ವಲ್ಲಪ್ಪ, ಗುರುಗಳು ಇದೇನೇನೋ ಹೇಳಿದ್ರಲ್ಲಪ್ಪ. ಹೌದು, ಯಾಕೆ ಅಂದರೆ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ, ನಮ್ಮ ಹೊಸ ವರ್ಷ ಯಾವುದು? ಯುಗಾದಿ. ಆದರೆ ನಾವೆಲ್ಲವನ್ನೂ ಕೂಡ ಗೌರವಿಸಬೇಕು, ಯಾವುದನ್ನೂ ಕೂಡ ಬಿಡ್ತಕ್ಕಂಥದ್ದಲ್ಲ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರ ಮನಸ್ಥಿತಿ ಒಂದೇ, ನಮ್ಮೆಲ್ಲರ ಆಲೋಚನೆಗಳು ಒಂದೇ, ನಮ್ಮೆಲ್ಲರ ಆಲೋಚನೆಗಳು ಬೇರೆ ಆಗಿದ್ರು ಅಸ್ತಿತ್ವ ಒಂದೇ. ನಾವೆಲ್ಲರೂ ಕೂಡ ಭಾರತೀಯರು. ಭಾರತದಲ್ಲಿ ಏನೇನು ನಡೆಯುತ್ತೋ ಪ್ರತಿಯೊಂದಕ್ಕೂ ಕೂಡ ನಾವು ಗೌರವವನ್ನು ಸಲ್ಲಿಸಬೇಕು. ನಮ್ಗೆ ಬೇಕಾಗಿರ್ತಕ್ಕಂಥದ್ದೇ ಅದು. ನಾವು ನಮಗೋಸ್ಕರ ಏನಾದರೂ ಮಾಡ್ಕೊಳ್ಬೇಕಾದ್ರೆ ಮಾತ್ರ ನಾವು ಒಂದಷ್ಟು ವಾದ ವಿವಾದಗಳನ್ನು ಮಾಡ್ಕೊಳ್ಬೇಕು. ನಾವು ಇಲ್ಲ, ನಾನು ಇಂಥದ್ದೇ ಸಮಯದಲ್ಲಿ ಮಾಡ್ತೇನೆ, ಇಂಥದ್ದೇ ಮಾಡ್ತೇನೆ, ಇದನ್ನ ಹಿಂಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ ಅಂತ ಹೇಳಿ ಇದು ಸಾರ್ವತ್ರಿಕವಾಗಿರ್ತಕ್ಕಂಥದ್ದು. ಲೋಕದಲ್ಲಿ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಅಂತಹ ಸಮಯದಲ್ಲಿ ಯುಗಾದಿ ನಮ್ಮ ಪಂಚಾಂಗದಿಂದ ಆಗ್ತಕ್ಕಂಥ, ಅಂದರೆ ಪಂಚಾಂಗದ ಮುಖಾಂತರ ಬಂದರೆ ಯುಗಾದಿನೇ ನಮಗೆ ಹೊಸ ವರ್ಷ, ಅದೇ ನಮಗೆ ಹೊಸ ವರ್ಷ. ಕ್ಯಾಲೆಂಡರ್ನ ಮುಖಾಂತರ ಬಂದಾಗ ಜನವರಿ 1ನೇ ತಾರೀಕು ಹೊಸ ವರ್ಷ ಎಂಬತಕ್ಕಂಥದ್ದಿದೆ. ಅದಕ್ಕೆ ನಾವು ಯಾವುದೇ ರೀತಿ ಅಂದರೆ ಗೌರವವನ್ನು ಸಲ್ಲಿಸ್ತೀವಿ ಹೊರತಾಗಿ ಅದರ ಬಗ್ಗೆ ನಾವು ಬೇರೆ ರೀತಿಯಾಗಿರ್ತಕ್ಕಂಥ ಮಾತನ್ನು ಆಡ್ತಕ್ಕಂಥದ್ದಲ್ಲ. ಎಲ್ಲವನ್ನೂ ಕೂಡ ನಾವು ಗೌರವಿಸ್ತಕ್ಕಂಥದ್ದೇ, ಪ್ರತಿಯೊಂದೂ ಕೂಡ ನಮಗೆ ಬೇಕಾಗಿರ್ತಕ್ಕಂಥದ್ದೇ, ಪ್ರತಿಯೊಂದನ್ನು ಕೂಡ ಸ್ವಾಗತಿಸ್ತೇವೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಯಾವುದನ್ನೂ ಕೂಡ ಬಿಟ್ಕೊಡೋದಿಲ್ಲ, ಪ್ರತಿಯೊಂದಕ್ಕೂ ಕೂಡ ಸ್ವಾಗತವನ್ನು ಕೋರುತ್ತೆ, ಪ್ರತಿಯೊಂದಕ್ಕೂ ಕೂಡ ಒಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದಿರುತ್ತೆ. ಯಾಕೆಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಭೇದ ಮಾಡ್ತಕ್ಕಂಥದ್ದಾಗಲಿ, ಇಲ್ಲಾಂದರೆ ಬೇರೆ ಅದು ನಮ್ದಲ್ಲ, ಇದು ನಿಮ್ದಲ್ಲ, ಅದು ನಮ್ಗಿಷ್ಟ ಇಲ್ಲ, ಇದು ನಿಮ್ಗಿಷ್ಟ ಇಲ್ಲ ಎಂಬತಕ್ಕಂಥ ಮಾತೇ ಇಲ್ಲ. ಲೋಕ ಕಲ್ಯಾಣಕ್ಕಾಗಿ ಇರತಕ್ಕಂಥ ಕಾರ್ಯಕ್ರಮ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ಕೂಡ ಹೇಳ್ತಾ ಇದ್ದೇನೆ, ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ತಂತ್ರಸಾರದ ಬಗ್ಗೆ ತಿಳಿಸ್ತಕ್ಕಂಥದ್ದು ಸಾಕಷ್ಟು ಇದೆ, ಹೊಸ ವರ್ಷದ ಬಗ್ಗೆನೂ ತಿಳಿಸ್ತಕ್ಕಂಥದ್ದು ಸಾಕಷ್ಟು ಇದೆ. ಇದೇ ರೀತಿ ಕಾಯ್ತಾ ಇರಿ. ಮುಂದಿನ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಭಾಗದ ಕಡೆಯ ಭಾಗದಲ್ಲಿ ಹೇಳಿದೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳಿ. ಈ ಭಾಗದ ಪ್ರಾರಂಭದ ಹಂತದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕ್ಯಾಲೆಂಡರ್ನ ಹೊಸ ವರ್ಷದ ಶುಭಾಶಯಗಳು. ನಮ್ಮ ಮಹರ್ಷಿವಾಣಿ ವೀಕ್ಷಕ ಪ್ರಭುಗಳು ನಿಮ್ಮೆಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ, ಹೊಸ ವರ್ಷ ಇದು ನಮ್ಮದಲ್ಲ ಆದ್ರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯುಗಾದಿ ಎಂದು ಮಾತ್ರ
ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಬಹಳ ಅದ್ಭುತಕರವಾಗಿ ವಿಜೃಂಭಣೆಯಿಂದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಈ ಒಂದು ದೇಗುಲ ಏನಿದೆ ಎಲ್ಲವನ್ನೂ ಕೂಡ ಬಹಳ ಅದ್ಭುತಕರವಾಗಿ ಆನಂದದಿಂದ ಅಲಂಕರಿಸಿ ವಿಜೃಂಭಣೆಯಿಂದ ಆಚರಿಸೋಣ. ಆದಷ್ಟು ಭಗವಂತನನ್ನ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಇದರ ಜೊತೆಗೆ ನಾನು ಬೀದರ್ಗೆ ಹೋಗಿದ್ದಾಗ ಈಗಾಗಲೇ ಕಳೆದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾನು ತಿಳಿಸ್ತಾ ಇದ್ದೆ, ಆಚೆ ಕಡೆ ಕಾರ್ಯಕ್ರಮಕ್ಕೆ ಹೋದಾಗೂ ನಾನು ತಿಳಿಸ್ತಾ ಇದ್ದೆ. ಬೀದರು ಚಿಟಕುಪ್ಪ ತಾಲೂಕಿಗೆ ನಾನು ಹೋಗಿದ್ದೆ. ಅಲ್ಲಿ ಆ ಒಂದು ಉತ್ಸವವನ್ನು ಮಾಡಬೇಕಾದ್ರೆ, ಇಲ್ಲ ಅಂದರೆ ಆ ಒಂದು ಪ್ರೊಸೆಷನ್ ಅಂದರೆ ಮೆರವಣಿಗೆ ಏನು ಮಾಡ್ತಾರೆ, ಚಿಟಕುಪ್ಪ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಪ್ರಾರಂಭದ ಹಂತದಲ್ಲೇ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿತ್ತು, ಸಾಧಾರಣವಾಗಿರ್ತಕ್ಕಂಥ ಕಾರ್ಯಕ್ರಮನೇ ಅಲ್ವಾ, ಅದರಲ್ಲಿ ಇನ್ನೇನು ಸ್ಪೆಷಲ್ ಏನಾದರೂ ಇರುತ್ತಾ, ಇಲ್ಲ ನನಗೇನಾದರೂ ಬಹಳ ಅಚ್ಚರಿ ಎಂಬಿಸ್ತಕ್ಕಂಥದ್ದು ಏನಾದರೂ ಇರುತ್ತಾ ಅಂತ ಹೇಳಿ ನಾನು ನೋಡಿದೆ. ಆಗ ಕಾರಿಂದ ಬಂದಿದ್ದಾದ ನಂತರ ಮೊದಲನೇದಾಗಿ ನಮ್ಮ ಗುರುಮಾದಪ್ಪ ನಾಗಮಾರಪಲ್ಲಿಯವರ ಕಾರ್ಯಕ್ರಮವನ್ನು ಮುಗಿಸಿ ಅಲ್ಲಿರತಕ್ಕಂಥ ಅವರ ಒಂದು ಅಪ್ಪಣೆಯನ್ನು ತೆಗೆದುಕೊಂಡು ಅಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ದಾದ ನಂತರ ಈ ಒಂದು ಚಿಟಕುಪ್ಪ ಗ್ರಾಮಕ್ಕೆ ಬಂದಿರತಕ್ಕಂಥದ್ದಿತ್ತು. ಬಂದಿದ್ದೇ ಒಂದು ಸ್ವಲ್ಪ ಲೇಟ್ ಆಯ್ತು, ಯಾಕೆಂದರೆ ಮಾರ್ಗ ಮಧ್ಯದಲ್ಲಿ ಒಂದು ಸ್ವಲ್ಪ ಅಡೆತಡೆಗಳಾಗಿ ಅಲ್ಲಿ ಬಂದಿರತಕ್ಕಂಥದ್ದಿತ್ತು. ಬಂದಾದ ಮೇಲೆ ಆ ಒಂದು ವಾಹನವನ್ನು ಇಳಿದು ಅಲ್ಲಿರ್ತಕ್ಕಂಥ ಆ ಒಂದು ಮೆರವಣಿಗೆಯಲ್ಲಿ ಕೂತಿರ್ತಕ್ಕಂಥ ಒಂದು ಬೆಳ್ಳಿ ರಥದಲ್ಲಿ ಕೂತಿದ್ದಾದ ನಂತರ ನಿಜಕ್ಕೂ ಹೇಳಬೇಕಂದ್ರೆ ಚಿಟಕುಪ್ಪ ತಾಲೂಕಿನ ಬಗ್ಗೆ ಮಾತಾಡೋದಕ್ಕಿಂತ ಚಿಟಕುಪ್ಪ ತಾಲೂಕಿನಲ್ಲಿರ್ತಕ್ಕಂಥ ಯುವಕರ ಬಗ್ಗೆ ನಾನೀಗ ಮತ್ತೊಮ್ಮೆ ಮಾತಾಡಲೇಬೇಕು. ಏನು ಶಕ್ತಿ ಅಲ್ಲಿರ್ತಕ್ಕಂಥ ಯುವಕರಲ್ಲಿ, ಆ ಒಂದು ಶಕ್ತಿ ಬರಬೇಕಾದ್ರೆ ಕಾರಣ ಯಾವುದಪ್ಪ? ಮೊದಲನೇದಾಗಿ ನಾನು ತಿಳಿಸೋದಾದ್ರೆ ಚಿಟಕುಪ್ಪ ತಾಲೂಕಿನಲ್ಲಿರ್ತಕ್ಕಂಥ ಯುವಕರಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ಬರಲಿಕ್ಕೆ ಕಾರಣ ಯಾವುದು? ಅವರು ತಿಂತಕ್ಕಂಥ ರೊಟ್ಟಿ, ಅವರು ತಿಂತಕ್ಕಂಥ ಊಟ ಉಪಚಾರ ಆಹಾರಗಳು ಒಂದಾದರೆ ಅವರ ದೇಹದ ಮೇಲಿರ್ತಕ್ಕಂಥ ಆ ಒಂದು ಕೇಸರಿ ವಸ್ತ್ರ, ಕೇಸರಿ ಶಾಲು, ಕೇಸರಿ ಧ್ವಜ, ಇದು ಎರಡಿದ್ರೆ ನಮ್ಮ ಯುವಕರಿಗೆ ನಿಜವಾಗ್ಲೂ ಅವರೇ ಮರೆತು ಧರ್ಮದ ಕಾರ್ಯಕ್ರಮಗಳಿಗೆ ನಾವಿದ್ದೇವೆ ಅಂತೇಳಿ ಮುಂದೆ ಬರ್ತಕ್ಕಂಥ ಶಕ್ತಿ ಅವರಿಗೆ ಬರುತ್ತೆ. ಆ ಒಂದು ಶಕ್ತಿಯನ್ನ ಸುಮಾರು ಒಂದೆರಡು ಶಕ್ತಿಯನ್ನು ನೋಡಲಿಲ್ಲ ನಾನು ಅವತ್ತಿನ ದಿವಸ ಚಿಟಕುಪ್ಪ ತಾಲೂಕಿನಲ್ಲಿ. ಸಾಕಷ್ಟು ಸಾವಿರಾರು ಶಕ್ತಿಯನ್ನು ನೋಡಿದೆ, ಸಾವಿರಾರು ಯುವಕರನ್ನು ನೋಡಿದೆ. ಎಲ್ಲೋ ಒಂದು ಕಡೆ ನನ್ನ ಮನಸ್ಸಿಗೆ ಬಂತು, ಯಾಕೆಂದರೆ ಗುರುಗಳ ಜೊತೆ ನಾನು ಈ ಒಂದು ಮನೋಗತ ಪ್ರಶ್ನಾತಂತ್ರ ಇಷ್ಟು ನಾನು ಪ್ರಚಲಿತವಾಗೋದಕ್ಕಿಂತ ಮುಂಚೆ ಗುರುಗಳ ಜೊತೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ನಾನು ಅಟೆಂಡ್ ಆಗಿದ್ದೆ. ಅಂದರೆ ಕಾರ್ಯಕ್ರಮಗಳಿಗೆ ನಾನು ಭಾಗಿಯಾಗಿದ್ದಾಗ ಗುರುಗಳನ್ನ ಸಾಕಷ್ಟು ತಾಯಂದ್ರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದ್ರು ತಾವೆಲ್ಲರೂ ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಿದ್ರಿ. ಅದೇ ರೀತಿ ಚಿಟಕುಪ್ಪ ತಾಲೂಕಿನಲ್ಲಿ ಯುವಕರು ಅವತ್ತಿನ ದಿವಸ ನನ್ನನ್ನು ಬರಮಾಡ್ಕೊಂಡಾಗ ನಮ್ಮ ತಂದೆಯವರ ಮನಸ್ಥಿತಿ ಹೇಗಾಗಿತ್ತೋ ನನಗೂ ಕೂಡ ಗೊತ್ತಿಲ್ಲ. ಅವರು ಯಾವತ್ತೇ ಇದ್ರೂ ಕೂಡ ಮಗ ಬೆಳೀತಕ್ಕಂಥದ್ದನ್ನು ನೋಡಿ ಆನಂದ ಪಡ್ತಾರೆ ಹೊರತಾಗಿ ಯಾರೂ ಕೂಡ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಿಲ್ಲ. ಅವತ್ತಿನ ದಿವಸ ನಮ್ಮ ತಂದೆಯವರ ಕಣ್ಗಳನ್ನು ನೋಡಿದಾಗ ನನಗಂತೂ ನಿಜಕ್ಕೂ ಬಹಳ ಸಂತೋಷ ಆಯಿತು, ಆನಂದ ಬಾಷ್ಪ ಅವರಲ್ಲಿ ತುಂಬಿತ್ತು. ಸಾಕು, ಅದೇ ನನ್ನ ಸಾಧನೆ. ನಾನಿವತ್ತಿನ ದಿವಸ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ದೇನೆ ಅಂದರೆ ಆ ಒಂದು ಸಾಧನೆಯನ್ನು ಮಾಡಿದ್ದೇನೆ. ಏನಪ್ಪ, ಅದೊಂದು ಸಾಧನೆ ಮಾಡಿದ್ರೆ ಸಾಕು. ಮಕ್ಕಳು ತಂದೆ ತಾಯಿ ವಿಚಾರದಲ್ಲಿ ತಂದೆ ತಾಯಿ ಯಾವಾಗ ನನ್ನ ಮಗ ಇಂಥ ಒಂದು ಕೆಲಸವನ್ನು ಮಾಡಿ ಅಂತ ಹೇಳಿ ಆನಂದ ಬಾಷ್ಪದಿಂದ ಅವರು ಸಂತೋಷವನ್ನು ವ್ಯಕ್ತಪಡಿಸ್ತಾರೋ ಅದೇ ಸಾಧನೆ ಮಕ್ಕಳು ಮಾಡಬೇಕಾಗಿರ್ತಕ್ಕಂಥದ್ದು. ಆ ಒಂದು ಸಾಧನೆಯನ್ನು ಎಲ್ಲೋ ಒಂದು ಕಿಂಚಿತ್ತು ನಾನು ಮಾಡದ್ನೇನೋ ಎಂಬತಕ್ಕಂಥ ಸಂತೋಷ ನನಗಾಯಿತು ಅವತ್ತಿನ ದಿವಸ. ನಿಜಕ್ಕೂ ಹೇಳಬೇಕಾದ್ರೆ ಚಿಟಕುಪ್ಪ ತಾಲೂಕಿನ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ನೀವೆಲ್ಲರೂ ಹುಲಿಗಳ ಥರ ಅವತ್ತಿನ ದಿವಸ ಮುಂದೆ ನಿಂತು ಧರ್ಮದ ಕಾರ್ಯಕ್ರಮವನ್ನು ಕಿಂಚಿತ್ತೂ ಕೂಡ ಚಾಚು ತಪ್ಪದೀರ ಈ ಕಾರ್ಯಕ್ರಮ ಹೀಗೆ ಆಗಬೇಕು, ಗುರುಗಳನ್ನು ನಾವು ಹೀಗೆ ಸ್ವಾಗತಿಸಬೇಕು, ಶ್ರೀನಿವಾಸ್ ಶರ್ಮಾರವರಿಗೆ ಜೈ, ಆನಂದ್ ಗುರುಜಿರವರಿಗೆ ಜೈ ಅಂತ ಹೇಳಿ ಜೈಕಾರವನ್ನು ಹಾಕಿ ಬಹಳ ಆನಂದದಿಂದ ಉತ್ತುಂಗದಿಂದ ಮೆರೆದು ತಾವೆಲ್ಲರೂ ಕೂಡ ಆ ಒಂದು ನೃತ್ಯವನ್ನು ಮಾಡ್ತಕ್ಕಂಥದ್ದಾಗಲಿ, ಡ್ಯಾನ್ಸನ್ನು ಮಾಡ್ತಕ್ಕಂಥದ್ದಾಗಲಿ ಸಂತೋಷದಿಂದ ಕೂಗಾಡ್ಕೊಂಡು ಕರ್ಕೊಂಡು ಹೋದ್ರಿ. ನಿಜಕ್ಕೂ ಭಾರಿ ಸಂತೋಷ ಆಯಿತು. ಅಲ್ಲಿ ಮತ್ತೊಂದು ಕೆಲಸ ಮಾಡಿದೆ. ನಾನೇನು ಮಾಡಿದೆ, ಸೈಲೆಂಟಾಗಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರು ಒಂದಷ್ಟು ಜನ ಆ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿರ್ತಕ್ಕಂಥವ್ರು ಹೇಳ್ತಾ ಇದ್ರು, ಗುರುಗಳೇ ನೀವು ಅಪ್ಪಿ ತಪ್ಪಿನೂ ಸಾರೋಟಿಂದ ಹಿಡಿದ್ಬಿಟ್ಟು ಕೆಳಗೆ ಹೋಗಬೇಡಿ, ನಿಮ್ಮನ್ನು ಇನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಯುವಕರಿಗಾಗಲೇ ಸಾಕಷ್ಟು ಜನ ಬಂದು ನಿಮ್ಮೆಲ್ಲರನ್ನೂ ಕೂಡ ಮುತ್ಕೊಂಡು ಆಗಲೇ ನಮ್ಮ ವ್ರತವನ್ನೂ ಕೂಡ ಮುಂದೆ ಹೋಗದೆ ಇರೋ ಥರ ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ನೀವು ವ್ರತವನ್ನು ಹಿಳಿಬೇಡಿ ಅಂತ ಹೇಳ್ತಾ ಇದ್ರು. ಅವ್ರು ಹಿಂಗೆ ತಿರುಗೋ ಅಷ್ಟರಲ್ಲಿ ನಾನು ಮತ್ತೆ ವ್ರತದಿಂದ ಹಿಡಿದು ನನ್ನ ಪಾಡಿಗೆ ನಾನು ಅಲ್ಲಿ ಯುವಕರು ಮಧ್ಯೆ ಹೋಗಿದ ತಕ್ಷಣ ಒಂದು ನಿಮಿಷ ಎಲ್ಲರೂ ಬಂದು ನನ್ನನ್ನು ತಬ್ಕೊಂಡು ಆ ಒಂದು ಫೋಟೋವನ್ನು ತೆಗೆಸ್ಕೊಳ್ತಕ್ಕಂಥದ್ದಾಗಲಿ, ಆ ಒಂದು ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಕ್ಕಂಥದ್ದಾಗಲಿ. ಯಾಕೆ ಅಂದರೆ ಏನಕ್ಕೋಸ್ಕರ ಇವತ್ತಿನ ದಿವಸ ಶ್ರೀನಿವಾಸ್ ಶರ್ಮಾರವರು ಯುವಕರ ಮೇಲೆ ಅಷ್ಟೊಂದು ಹೊತ್ತನ್ನು ಕೊಡ್ತಾ ಇದ್ದಾರೆ, ಯುವಕರ ಮೇಲೆ ಅಷ್ಟೊಂದು ಚಿಂತನೆಯನ್ನು ಮಾಡ್ತಾ ಇದ್ದಾರೆ? ಯಾಕೆ ಅಂದರೆ ವಯಸ್ಸಾಗಿರ್ತಕ್ಕಂಥವ್ರು ತಂದೆ ತಾಯಿಯ ಬಗ್ಗೆ ಚಿಂತೆಯನ್ನು ಮಾಡಲಿಕ್ಕೆ ನಮ್ಮ ತಂದೆಯವರು ಇದ್ದಾರೆ.
ನಮ್ಮ ತಂದೆಯವರು ಬರೀ ಯುವಕರಿಗೆ ಪಾಠವನ್ನು ಹೇಳುತ್ತಾ ಇದ್ರು ಅಷ್ಟೇ. ಆದರೆ ಇವತ್ತಿನ ದಿವಸ ನಾನು ಯುವಕರಲ್ಲಿ ಯುವಕನಾಗಿ ಯುವಕರು ಮಾಡಬೇಕಾಗಿರತಕ್ಕಂಥ ಕೆಲಸಗಳೇನು, ಯುವಕರು ಯಾವ ರೀತಿ ಅನುಷ್ಠಾನವನ್ನು ಮಾಡಿದ್ರೆ ಅವರ ದಿನನಿತ್ಯದ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನೋಡ್ತಾರೆ, ಯುವಕರು ಇವತ್ತಿನ ದಿವಸ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ಬೇಕು, ಅವರವರ ಮನಸ್ಸಿನಲ್ಲಿ ಸಾಕಷ್ಟು ಕಲ್ಪನೆಗಳನ್ನು ಇಟ್ಕೊಂಡಿರ್ತಾರೆ, ಆ ಕಲ್ಪನೆಗಳೆಲ್ಲವನ್ನೂ ಕೂಡ ಅವರು ಎಟಕಿಸಬೇಕು ಅಂತ ಹೇಳಿ ಒಂದಷ್ಟು ತಂತ್ರಸಾರಗಳನ್ನು ಯುವಕರಿಗೋಸ್ಕರನೇ ನಾನು ಸಿದ್ಧಪಡಿಸಿಟ್ಕೊಂಡಿದ್ದೇನೆ. ಯುವಕರ ವಿದ್ಯಾಭ್ಯಾಸಕ್ಕಾಗಿ, ಇಲ್ಲಾಂದ್ರೆ ನನ್ನ ವಯಸ್ಸಿನಲ್ಲಿರ್ತಕ್ಕಂಥ ಯುವಕರು, ಒಂದು 21 ವರ್ಷದಲ್ಲಿರ್ತಕ್ಕಂಥ ಯುವಕರು ಇವತ್ತಿನ ದಿವಸ ಸಾಕಷ್ಟು ಜನ ಏನೋ ಒಂದು ಮಾಡಬೇಕು, ಇಲ್ಲಾಂದ್ರೆ ಏನೋ ಒಂದು ಬಿಸ್ನೆಸ್ ಅನ್ನ ಮಾಡಬೇಕು, ತಂದೆ ತಾಯಿ ಇಷ್ಟು ದಿನ ಕಷ್ಟಪಟ್ಟಿದ್ದಾರೆ, ಅವ್ರಿಗೆ ಒಂದು ಸ್ವಲ್ಪನಾದ್ರೂ ರೆಸ್ಟ್ ಕೊಟ್ಟು ನಾವು ಏನಾದರೂ ಒಂದು ಹೊಸದನ್ನ ಮಾಡಬೇಕು ಅಂತ ಹೇಳಿ ಮುಂದೆ ಬರ್ತಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಇವತ್ತಿನ ದಿವಸ ಈ ನಿಮ್ಮ ಶ್ರೀನಿವಾಸ್ ಶರ್ಮಾರವರು ಯುವಕರಿಗೋಸ್ಕರ ಅಂತಾನೆ ನಾನು ಇಲ್ಲಿಂದ ಬಂದಿರತಕ್ಕಂಥದ್ದೇ, ಯುವಕರಿಗೋಸ್ಕರನೇ ನಾನು ಬಂದಿರತಕ್ಕಂಥದ್ದು. ಯುವಕರು ಚೆನ್ನಾಗಿರ್ಬೇಕು, ಯಾಕಂದ್ರೆ ಮುಂದಿನ ಪೀಳಿಗೆ ನೀವೇ ಎಂಬತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಮುಂದಿನ ಪೀಳಿಗೆ ಆಗಿರೋದ್ರಿಂದ ನಮ್ಮ ಭಾರತ ಖಂಡವನ್ನು ನಾವು ಬಹಳ ಅದ್ಭುತವಾಗಿ ಯಾವುದೇ ರೀತಿ ತೊಂದರೆ ತಾಪತ್ರಗಳು ಬರ್ದಿರಾ ನಮ್ಮ ಭಾರತ ಮಾತೆಯನ್ನು ನಾವು ಅಷ್ಟೇ ಗೌರವದಿಂದ ಕಾಪಾಡಿಕೊಂಡು ಬರಬೇಕು ಅಂತಾನೆ ನಾವು ಇವತ್ತಿನ ದಿವಸ ಈ ಒಂದು ಧರ್ಮದ ಕಾರ್ಯಕ್ರಮಗಳನ್ನು ಮಾಡಬೇಕು. ಹಿಂದುತ್ವ ನಮ್ಮಲ್ಲಿರಬೇಕು. ಅದೇ ರೀತಿ ಚುಟುಕುಪ್ಪ ಗ್ರಾಮದಲ್ಲಿರ್ತಕ್ಕಂಥ ಯುವಕರು ನೀವೆಲ್ಲರೂ ಕೂಡ ಕೇಸರಿ ಶಾಲ್ ಹಾಕೊಂಡು ಒಂದು ಧ್ವಜವನ್ನು ಇಟ್ಕೊಂಡು ಬೋಲೋ ಭಾರತ್ ಮಾತಾ ಕಿ ಜೈ, ಆನಂದ್ ಗುರುಜಿಯವರಿಗೆ ಜೈವಾಗಲಿ ಅಂತ ಹೇಳಿ ಆ ಒಂದು ಧರ್ಮದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗಿಯಾಗಿದ್ರಿ. ನಿಜಕ್ಕೂ ನನಗಂತೂ ಬಹಳ ಸಂತೋಷನೇ ಆಯಿತು. ಅವತ್ತಿನ ದಿವಸ ಆ ಒಂದು ಯುವಕರಲ್ಲಿರ್ತಕ್ಕಂಥ ಆ ಒಂದು ಕಿಚ್ಚನ್ನು ನೋಡಿ ಸ್ಟೇಜ್ ಮೇಲೆ ಕೂಡ ಆ ಒಂದು ಕಾರ್ಯಕ್ರಮದಲ್ಲೂ ಕೂಡ ಸಭೆಯಲ್ಲೂ ಕೂಡ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೆ. ಅದಾದ ಮೇಲೆ ಸಾಕಷ್ಟು ಜನ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ನನ್ನ ಫೋಟೋವನ್ನು ಹಾಕ್ಕೊಂಡು ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಗುರುಜಿ ಅಂತ ಹೇಳಿ ಸಾಕಷ್ಟು ಮೆಸೇಜನ್ನು ಕೂಡ ಕಳಿಸಿದ್ರು. ಅದರೆಲ್ಲದಕ್ಕೂ ಕೂಡ ನಾನು ರಿಪ್ಲೈ ಮಾಡಿದೆ. ಎಲ್ಲೋ ಒಂದು ಕಡೆ ಮಾಡಲಿಲ್ಲ ಅಂದರೆ, ಯಾರಾದರೂ ಮಾಡಲಿಲ್ಲ ಅಂದರೆ ಕ್ಷಮಿಸಿ. ಆದರೆ ನಿಜಕ್ಕೂ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇದೇ ರೀತಿ ಇರಲಿ. ಯುವಕರು ನೀವೆಲ್ಲರೂ ಕೂಡ ಚೆನ್ನಾಗಿರಬೇಕು. ಮುಂದಿನ ಪೀಳಿಗೆ ನೀವೆಲ್ಲರೂ ಕೂಡ ಬಹಳ ನಿಮ್ಮ ಬದುಕಿನಲ್ಲಿ ಬದುಕಬೇಕು. ನೀವೆಲ್ಲರೂ ಕೂಡ ಇನ್ನೊಬ್ಬರಿಗೆ ಮಾದರಿ ಆಗಬೇಕಂತಹ ಒಂದು ಕೆಲಸಗಳನ್ನು ಮಾಡೋಣ. ನಾವೆಲ್ಲರೂ ಸೇರಿ ಈ ಒಂದು ಧರ್ಮದ ಕಾರ್ಯಗಳನ್ನು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಮಾಡೋಣ. ಇನ್ನಷ್ಟು ಅಬ್ಬರವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು. ಹಿಂದುತ್ವವನ್ನು ನಾವೆಲ್ಲರೂ ಕೂಡ ಉಳಿಸಬೇಕು. ಹಿಂದುತ್ವದ ಶಕ್ತಿ ಏನು ಅನ್ನೋದನ್ನು ನಾವೆಲ್ಲರಿಗೂ ಕೂಡ ತೋರಿಸಬೇಕು ಎಂಬತಕ್ಕಂಥ ಮಾತನ್ನು ಹೇಳುತ್ತಾ ಬೀದರ್ ಕಾರ್ಯಕ್ರಮಕ್ಕೆ, ಬೀದರ್ ಜನತೆಗೆ, ಉತ್ತರ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೇನೆ, ಉತ್ತರ ಕರ್ನಾಟಕದ ಕಡೆ ಬಂದರೆ ಯುವಕರು ತಾವೆಲ್ಲರೂ ಕೂಡ ಬರಬೇಕು. ಧರ್ಮದ ಕಾರ್ಯಕ್ರಮಗಳಿಗೆ ಭಾಗಿಯಾಗಬೇಕು. ಯಾರು ಯುವಕರು ಬರ್ತಿರೋ ನಿಮ್ಮೆಲ್ಲರ ಬಗ್ಗೆನೂ ಕೂಡ ನಾನು ಒಂದು ಸಭೆಯಲ್ಲಿ ಮಾತಾಡ್ತೇನೆ. ನಿಮ್ಮೆಲ್ಲರಲ್ಲೂ ಕೂಡ ನಾನು ಮಾತಾಡಿ ಎಲ್ಲರ ಮಾತನ್ನು ಕೂಡ ನಾನು ಸ್ಪಂದಿಸ್ತಕ್ಕಂಥವನ್ನು ಹಾಕ್ತೇನೆ ಅಂತ ಹೇಳ್ತಾ ಒಳ್ಳೆಯದಾಗಲಿ, ಶುಭವಾಗಲಿ. ಯಾಕೆ ಅಂದರೆ ಬೀದರ್ ಜನತೆ ಬಗ್ಗೆ ಮಾತಾಡ್ತಾ ಹೋದರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಅಷ್ಟು ಪ್ರೀತಿ ಇರತಕ್ಕಂಥದ್ದು ಉತ್ತರ ಕರ್ನಾಟಕದ ಜನತೆ. ಇನ್ನು ತಂತ್ರಸಾರ ಬೇರೆ ತಿಳಿಸ್ಕೊಡ್ಬೇಕು. ತಂತ್ರಸಾರದ ಬಗ್ಗೆನೂ ಕೂಡ ಮಾತಾಡಬೇಕು. ತಂತ್ರಸಾರದ ಬಗ್ಗೆ ತಿಳಿಸ್ಕೊಡ್ತೀನಿ. ಮುಂದಿನ ಭಾಗದಲ್ಲಿ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬೀದರ್ ತಾಲೂಕಿನ ಚುಟುಕುಪ್ಪ ಗ್ರಾಮದ ಬಗ್ಗೆ ನಾನೆಲ್ಲರೂ ಕೂಡ ಮಾತಾಡ್ತಾ ಇದ್ವಿ. ಉತ್ತರ ಕರ್ನಾಟಕದ ಜನತೆ ಬಗ್ಗೆ ಮಾತಾಡ್ತಾ ಇದ್ವಿ. ಅಲ್ಲಿನ ಯುವಕರ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಇದೆಲ್ಲನೂ ಕೂಡ ಆಯಿತು. ಹೊಸ ವರ್ಷ, ಹೊಸ ಒಂದು ತಂತ್ರಸಾರವನ್ನು ತೆಗೆದುಕೊಂಡು ಬಂದಿದ್ದೇನೆ. ಈಗಾಗಲೇ ನಾನು ಪ್ರಾರಂಭದಲ್ಲೇ ಹೇಳಿದೆ, ನಾನು ಕೆಳಗಡೆ ಕೂತು ಮಾತಾ ಇದ್ದೇನೆ ಅಂದಾಗಲೇ ತಾವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಇದು ಬಹಳ ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ. ಕಳೆದ ಕಾರ್ಯಕ್ರಮಗಳಲ್ಲಿ ಹೇಳ್ತಾ ಇದ್ದೆ, ಈ ಒಂದು ತಂತ್ರಸಾರದ ವಿಚಾರಕ್ಕೆ ಬಂದಾಗ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಭಾಗಿಯಾಗಬೇಕು. ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಕೈ ಹಾಕಿ ಇದರಲ್ಲಿ ಕೆಲಸವನ್ನು ಮಾಡಬೇಕು. ತಾವೆಲ್ಲರೂ ಕೂಡ ಸೇರಿ ಮಾಡಿದಾಗ ಮಾತ್ರ ಆ ಒಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಆ ಒಂದು ದುಷ್ಟಶಕ್ತಿಗಳೆಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದಿರುತ್ತೆ. ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರವೆಲ್ಲವೂ ಕೂಡ ಆದ ಮೇಲೆ ಈ ಒಂದು ಭಾನುವಾರವೇ ಎಲ್ಲೋ ಒಂದು ಕಡೆ ಹೊಸ ವರ್ಷ ಬಂದಿದೆ. ಮತ್ತೊಂದು ಈಗ ಒಂದು ಸಂತೋಷದ ಹಾಸ್ಯದ ವಿಚಾರವನ್ನು ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸ್ಕೊಳ್ಬೇಕು. ನನಗೂ ಕೂಡ ಆ ಒಂದು ವಿಚಾರವನ್ನು ಕೇಳಿದಾಗ ನನಗೂ ಕೂಡ ಎಲ್ಲೋ ಒಂದು ಕಡೆ ನಗು ಬಂತು. ಏನಪ್ಪ ಅಂದರೆ 2023 ಸಂತೋಷವನ್ನೇನೋ ತೊಗೊಂಡು ಬರುತ್ತೆ. ಆದರೆ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಈ ಒಂದು ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಂಬತಕ್ಕಂಥ ಆ ಒಂದು ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಕೂಡ ಒಂದು ಮನಸ್ಸಿಗೆ ಎಲ್ಲೋ ಒಂದು ಕಡೆ 2023 ತಂದುಕೊಡ್ತಾ ಇರೋ ನೋವೇನಪ್ಪ ಅಂದರೆ, ಹಬ್ಬ ಹರಿದಿನಗಳು ಏನೇ ಬಂದ್ರೂ ಕೂಡ ಎಲ್ಲವೂ ಕೂಡ ಶನಿವಾರ ಭಾನುವಾರನೇ ಬಂದಿದೆ ಹೊರತಲ್ಲಿ ವೀಕ್ ಡೇಸಲ್ಲಿ ಯಾವುದೂ ಬಂದಿಲ್ಲ. ವಾರದ ದಿನಗಳಲ್ಲಿ ಎಲ್ಲೂ ಬಂದಿಲ್ಲ. ಎಲ್ಲ ವಾರದ ಕೊನೆಯ ದಿನಗಳೇ ಬಂದಿದೆ. ಎಲ್ಲೋ ಒಂದು ಕಡೆ ನನಗೂ ಕೂಡ ಬಹಳ ದೊಡ್ಡ ನಗುನೇ ಬಂತು. ಯಾಕೆಂದರೆ ನಿಜವಾಗ್ಲೂ ಆ ಒಂದು ಮೆಸೇಜನ್ನು ನೋಡಿದ್ಮೇಲೆ ನನಗೂ ಕೂಡ ಎಲ್ಲೋ ಒಂದು ಕಡೆ ತುಂಬಾ ನಕ್ಕದೆ ನಾನು. ಯಾಕೆಂದರೆ ನಾವೆಲ್ಲರೂ ಕೂಡ ಕಾಯೋದೇ ರಜೆಗಳಿಗೋಸ್ಕರ. ಅಂತಹ ರಜೆಗಳೆಲ್ಲ ಈ ಬಾರಿ 2023 ಶನಿವಾರ ಭಾನುವಾರನೇ ಬಂದುಬಿಟ್ಟಿದೆ.
ಆ ಒಂದು ವಿಚಾರ ಕೇಳಿದಾಗ ನನಗೂ ಎಲ್ಲೋ ಒಂದು ಕಡೆ ಅನ್ನಿಸ್ತು, ನನಗೂ ಒಂದು ಸ್ವಲ್ಪ ರಜಾ ಬೇಕು ಅಂದರೆ ನನಗೂ ರಜಾ ಸಿಗಲಿಲ್ವಲ್ಲಪ್ಪ, ಶನಿವಾರ ಭಾನುವಾರನೇ ಸಿಕ್ಕಿದೆ ಅದನ್ನು ಅಂತ ಹೇಳಿ. ಇರಲಿ, ಭಗವಂತನ ಸಂಪೂರ್ಣ ಅನುಗ್ರಹ. ಯಾಕೆ ಅಂದರೆ ಅದು ಬಂದಿರತಕ್ಕಂಥದ್ದು ಒಂದೊಳ್ಳೆ ಪಾಠವನ್ನೇ ಕಲಿಸ್ತೀನೋ. ಯಾಕೆ ಅಂದರೆ ಕೋವಿಡ್ ಬಂದಾಗ ಸಾಕಷ್ಟು ರಜೆಗಳನ್ನು ತೊಗೊಂಡು ಎಂಜಾಯ್ ಮಾಡಿದ್ವಿ. ಈ ವರ್ಷ ತೋರಿಸ್ತಾ ಇದೆ ಮತ್ತೆ ಬನ್ನಿ ಇನ್ನೇನಿದ್ರು ಎಂಜಾಯ್ ಏನಿಲ್ಲ, ರಜಾ ಬೇಕು ಅಂದರೂ ಸಿಗೋದಿಲ್ಲ ಈಗ, ಅಂತಹ ಕೆಲಸವನ್ನು ಮಾಡಿಟ್ಟಿದ್ದೇನೆ ಅಂತೇಳಿ 2023 ನಮ್ಮೆಲ್ಲರನ್ನು ಕೂಡ ಸ್ವಾಗತವನ್ನು ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳನ್ನ ತಾವು ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥವ್ರು ನೀವೆಲ್ಲರೂ ಕೂಡ ಈ ಒಂದು ಕೂತ ಜಾಗದಲ್ಲೇ ಈಗ ನಾನು ಹೇಳ್ತಕ್ಕಂಥ ಈ ಒಂದು ಸಂಕಲ್ಪವನ್ನು ತಾವೆಲ್ಲರೂ ಕೂಡ ಸಂಕಲ್ಪ ಮಾಡಿ, ಭಗವಂತನಲ್ಲಿ ಒಂದು ಸಂಕಲ್ಪವನ್ನು ಮಾಡಿ 2023 ಇನ್ನು ಮುಂದೆ ಬರ್ತಕ್ಕಂಥ ಯಾವ ವರ್ಷಗಳಲ್ಲೂ ಕೂಡ ನಮ್ಮ ಭಾರತೀಯ ಯೋಧರಿಗೆ ಇಂತಹ ಒಂದು ಸಮಸ್ಯೆಗಳು ಎದುರಾಗದೇ ಇರಲಪ್ಪ, ಯಾರೂ ಕೂಡ ಅವ್ರಿಗೇನು ಮಾಡದೇ ಇರಲಪ್ಪ, ನಾವೆಲ್ಲರೂ ಕೂಡ ಇದೇ ರೀತಿ ಕ್ಷೇಮವಾಗಿರೋಣ. ಅಲ್ಲಿ ನಮಗೋಸ್ಕರ ಅವರು ಈ ಒಬ್ಬ ಗಡಿ ಭಾಗದಲ್ಲಿ ಆ ಒಂದು ಪ್ರಾಣವನ್ನು ಕೈಯಲ್ಲೇ ಇಟ್ಕೊಂಡಿರ್ತಾರೆ ಅವ್ರು. ಯಾಕೆಂದ್ರೆ ಯಾವ ಸಮಯದಲ್ಲಿ ಯಾವ ಮೂಲೆಯಿಂದ ಯಾವ ಒಂದು ಕಿಂಡಿಯಿಂದ ಯಾವನು ಗುಂಡನ್ನು ಹಾರಿಸ್ತಾನೆ ಎಂಬತಕ್ಕಂಥ ಭಯದಲ್ಲೇ ಓಡಾಡ್ತಾ ಇರ್ತಾರೆ. ಅವರಿಗೆ ನಿಜವಾಗ್ಲೂ ಬದುಕಬೇಕು ಎಂಬತಕ್ಕಂಥದ್ದನ್ನು ಸಂಪೂರ್ಣವಾಗಿ ಮರೆತು ನನ್ನ ಕಾಯಕ ಏನಿದ್ರೆ ಅಂದರೆ ನಾನು ಭಾರತಾಂಬೆಗೋಸ್ಕರ ನನ್ನ ಜೀವನವನ್ನು ಮುಡಿಪಾಗಿಟ್ಟಿದ್ದೇನೆ ಅಂತ ಹೇಳಿ ಆ ಒಂದು ಭಯದಲ್ಲೇ ಓಡಾಡ್ತಾ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿ ಭಯ ಇರ್ತೀರಾ, ಯಾರನ್ನೂ ಕೂಡ ಅವ್ರಿಗೇನು ಮಾಡಿದಿರಾ ಕ್ಷೇಮವಾಗಿ ಅವರೆಲ್ಲರ ಕಡೆ ಆ ಒಂದು ಗಡಿ ಭಾಗದಲ್ಲಿರ್ತಕ್ಕಂಥ ಯೋಧರು ಅವರೆಲ್ಲರೂ ಕೂಡ ಕ್ಷೇಮವಾಗಿರಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಂಕಲ್ಪವನ್ನು ಮಾಡೋಣ. ರೈತರ ವಿಚಾರಕ್ಕೂ ಬಂದಾಗ ಸಾಕಷ್ಟು ಜನ ರೈತರು ಈ ವರ್ಷದಲ್ಲೂ ಕೂಡ ಒಂದಷ್ಟು ವಿಚಾರಗಳನ್ನು ಕೇಳಿದೆ. ಯಾಕೆ ಅಂದರೆ ಬೆಲೆ ಏರಿಕೆ ಆದಾಗ, ಬೆಲೆ ಕಡಿಮೆ ಆದಾಗ ಸುಮಾರು ರೈತರು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದರು. ಅವರೆಲ್ಲರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮನಸ್ಸಿಗೆ ತುಂಬ ನೋವಾಯಿತು. ಆ ಒಂದು ವಿಚಾರಕ್ಕೆ ಬಂದಾಗ ರೈತರು ಕೂಡ ಈ ವರ್ಷ ಆದಷ್ಟು ಸುಖ ಶಾಂತಿ ನೆಮ್ಮದಿಯಿಂದ ಇರಲಿ ಎಂಬತಕ್ಕಂಥ ಸಂಕಲ್ಪವನ್ನು ಮಾಡೋಣ. ಯಾಕೆ ನಾನು ಈ ಮಾತು ಹೇಳಿದೆ ಅಂದರೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಆ ಒಂದು ಸ್ಲೋಗನ್ ಯಾವುದು, ಆ ಒಂದು ನುಡಿ ಯಾವುದು, ರೈತರಿಗಾಗಿ ಯೋಧರಿಗಾಗಿ. ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭದ ಹಂತದಿಂದ ಹಿಡಿದು ಅಂತ್ಯದವರೆಗೂ ಈಗಿನವರೆಗೂ ಇವತ್ತಿನವರೆಗೂ ಇದಾದ ಮೇಲೆ ಅಂತ್ಯ ಎಂಬತಕ್ಕಂಥದ್ದು ನಾನು ಮಾತಾಡಬಾರ್ದಾಗಿತ್ತು, ಕ್ಷಮಿಸಿ. ಯಾಕೆಂದ್ರೆ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಅಂತ್ಯನೇ ಇಲ್ಲ, ಈ ಒಂದು ಕಾರ್ಯಕ್ರಮಕ್ಕೆ ಅಂತ್ಯನೇ ಇಲ್ಲ, ಅಂತ್ಯ ಬೇಡ. ಇದು ನಮ್ಮ ತಲೆಮಾರುಗಳಿಂದ ನಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು. ರಾಜ್ಯದ ಜನರು ನೀವೆಲ್ಲರೂ ಕೂಡ ಬಹಳ ಇಷ್ಟಪಟ್ಟಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಆ ಒಂದು ಉಸಿರು ಏನಪ್ಪ, ರೈತರಿಗಾಗಿ ಯೋಧರಿಗಾಗಿ. ಇವರಿಬ್ಬರೂ ಕೂಡ ನಮ್ಮ ದೇಶದ ಎರಡು ಕಣ್ಣುಗಳು, ಇವರಿಬ್ಬರೂ ಕೂಡ ಆರಾಮಾಗಿರಬೇಕು. ಅದರ ಜೊತೆ ವೈದ್ಯರು, ಡಾಕ್ಟ್ರು, ನೀವೂ ಕೂಡ ಬಹಳ ಕ್ಷೇಮವಾಗಿರಬೇಕು. ಕೋವಿಡ್ ಸಮಯದಲ್ಲಿ ನೀವು ಪಟ್ಟಿರ್ತಕ್ಕಂಥ ಕಷ್ಟ, ಇವರ ಡಾಕ್ಟ್ರು ಒಂದು ಕಡೆ, ಪೊಲೀಸ್ ಅವರು, ನಿಜಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ಅನ್ನೋದಕ್ಕಿಂತ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಪೊಲೀಸ್ ಅವರು ಕೂಡ ಸಾಕಷ್ಟು ಶ್ರಮ ಪಟ್ರಿ. ಕೋವಿಡ್ ಸಮಯದಲ್ಲಿ ಲಾಕ್ಡೌನ್ ಇದ್ರೂ ಕೂಡ ಎಲ್ಲ ಕಡೆ ಕೋವಿಡ್ ಪೇಷಂಟ್ ಪಕ್ಕದಲ್ಲಿದ್ರೂ ಕೂಡ ನೀವು ಅಲ್ಲಿ ಸೇವೆ ಸಲ್ಲಿಸಬೇಕು. ಆ ಪೇಷಂಟನ್ನು ಕರ್ಕೊಂಡು ಹೋಗಬೇಕು. ಆ ಪೇಷಂಟಿಂದ ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ನೀವು ಬದಲಾಯಿಸಬೇಕು. ಆಗ ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರು ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಮರೆತು, ನಿಮ್ಮ ಜೀವನವನ್ನೂ ಕೂಡ ಮರೆತು ಆ ರೋಗ ರುಜಿನಗಳ ಮಧ್ಯೆ ತಾವು ಬಂದು ಕೆಲಸ ಮಾಡಿದ್ದೀರ. ನಿಜಕ್ಕೂ ನಿಮ್ಮೆಲ್ಲರಿಗೂ ಕೂಡ ಈ 2023 ಭಗವಂತನ ಸಂಪೂರ್ಣ ಕೃಪಾಕಟಾಕ್ಷದಿಂದ ಏನೂ ಕೂಡ ತೊಂದರೆ ಇಲ್ದಿರ ನೀವೆಲ್ಲರೂ ಕೂಡ ನೆಮ್ಮದಿಯಾಗಿ ಇರೋ ಥರ ಆಗ್ಲಪ್ಪ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. 2023 ಎಲ್ರಿಗೂ ಕೂಡ ಆನಂದವನ್ನು ತಂದುಕೊಡಲಿ. 2023 ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ. ತಾವು ಅಂದುಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳಿ. ನೀವು 2023ರಲ್ಲಿ ತಾವು ಅಂದುಕೊಂಡಂಥ ಸಂಕಲ್ಪವೆಲ್ಲವೂ ಕೂಡ ಕಾರ್ಯಸಿದ್ಧಿ ಆಗಲಿ. ಭಗವಂತನ ಸಂಪೂರ್ಣ ಕೃಪಾ ಕಟಾಕ್ಷ ನಿಮಗೆ ಸಿಗಲಿ ಅಂತ ನಾನು ಕೂಡ 300 ಮುಕ್ಕೋಟಿ ದೇವತೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮುಂದಿನ ಭಾಗದಿಂದ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನು ಅನ್ನೋದನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೇನೆ ಮುಂದಿನ ಭಾಗದಲ್ಲಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಹೊಸ ವರ್ಷದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಒಂದು ಸಂಕಲ್ಪವನ್ನು ಮಾಡೋಣ, ದೃಢ ಮನಸ್ಸಿನ ಸಂಕಲ್ಪವನ್ನು ಮಾಡೋಣ ಅಂತ ಹೇಳಿ. ಆ ಒಂದು ಸಂಕಲ್ಪವನ್ನು ಈಗಾಗಲೇ ನಾವೆಲ್ಲರೂ ಕೂಡ ಮಾಡಿರ್ತಕ್ಕಂಥದ್ದಾಯಿತು. ಇನ್ನು ವ್ರತಃ ಸಮಯವನ್ನು ಕಳಿತಕ್ಕಂಥದ್ದು ಬೇಡ. ತಾವೆಲ್ಲರೂ ಕೂಡ ಕಾಯ್ತಾ ಇರೋದೇ, ಈಗಾಗಲೇ ನಿಮ್ಮೆಲ್ಲರ ಮನಸ್ಸಿನಲ್ಲಿರೋದೇ, ಗುರುಗಳೇ ಚೆನ್ನಾಗಿ ತಲೆ ಹುಳ ಬಿಟ್ಟುಬಿಟ್ಟಿದ್ದೀರ, ಒಂದು ವಾರ ತಂತ್ರಸಾರ ಏನು ಅನ್ನೋದನ್ನು ಹೇಳಿ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ. ಆ ಒಂದು ಸಮಯದ ಆ ಒಂದು ಪರಿಸ್ಥಿತಿಯಲ್ಲಿದ್ದೀರಿ. ಈಗ ಪ್ರಾರಂಭ ಮಾಡೋಣ ತಂತ್ರಸಾರವನ್ನು. ಮೊದಲನೇದಾಗಿ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು, ಈ ಒಂದು ತಂತ್ರಸಾರ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತರ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಯಾಕೆ ಅಂದರೆ ಒಂದಷ್ಟು ಇದರಲ್ಲಿ ಒಂದು ಮನಸೇರಿ ಮಾತ್ರ ಸಿಗೋದು ತುಂಬ ಕಷ್ಟ. ಏನಪ್ಪ ಅಂದರೆ
ಕಣಗ್ಲೆ ಹೂವಿನ ಎಲೆ ಬೇಕು ಅಂತ ನಿಮ್ಮೆಲ್ರಿಗೂ ಕೂಡ ನಾನು ತಿಳಿಸ್ತಾ ಇದ್ದೆ. ಒಂದು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಲೇ ಹೇಳಿದ್ದೇನೆ, ಕಣಗ್ಲೆ ಹೂವಿನ ಎಲೆ ಬೇಕು ಅಂತ ಹೇಳಿ. ನೋಡಿ, ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಕಣಗ್ಲೆ ಹೂವಿನ ಎಲೆ ನಿಮ್ಮ ಹತ್ರ ಇದೆಯಲ್ಲ ಗುರುಗಳೇ? ಇದೇ ಅಲ್ವಾ? ನಮ್ಮ ಹತ್ರನೂ ಇದೇ ಇದೆ. ಆದರೆ ಕಣಗ್ಲೆ ಹೂವಲ್ಲಿ 2 ಥರ ಇದೆ. ಒಂದು ಕೆಂಪು ಕಣಗ್ಲೆ ಅಂತ, ಇನ್ನೊಂದು ಪಿಂಕ್ ಕಲರ್ ಇರುತ್ತೆ, ಲೈಟಾಗಿ ಪಿಂಕ್ ಕಲರ್ ಇರುತ್ತೆ, ಅದು ಆ ಕಣಗ್ಲೆ ಇರತಕ್ಕಂಥದ್ದಿದೆ. ಆದರೆ ಈ ಬಾರಿ ಈ ಒಂದು ತಂತ್ರಸಾರಕ್ಕೆ ನಾನು ಕೆಂಪು ಕಣಗ್ಲೆ ಹೂವಿನ ಎಲೆಯನ್ನು ಮಾತ್ರ ತೆಗೆದುಕೊಳ್ತಾ ಇದ್ದೀನಿ. ಅದೇ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ಪಿಂಕ್ ಕಲರ್ ಹೂವಿಂದ ನಮಗೆ ಬೇಡ. ಅದು ಈ ಬಾರಿ ಈ ಒಂದು ತಂತ್ರಸಾರಕ್ಕೆ ಅಷ್ಟು ಕರೆಕ್ಟಾಗಿ ಕೆಲ್ಸಕ್ಕೆ ಬರ್ತಕ್ಕಂಥದ್ದಲ್ಲ. ಕೆಂಪು ಕಣಗ್ಲೆ ಹೂವಿನ ಎಲೆನೇ ಬೇಕು. ಎರಡೂ ಕೂಡ ನೋಡ್ಲಿಕ್ಕೆ ಒಂದೇ ಥರನೇ ಇರುತ್ತೆ. ಅದನ್ನು ತಾವೆಲ್ಲರೂ ಕೂಡ ಗಮನಿಸಿ ಇದನ್ನು ತೊಗೊಂಡು ಬರಬೇಕು. ಈಗ ತಾವು ನೋಡ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು. ನಾನು ತೋರಿಸ್ಲಿಕ್ಕೆ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೇನೆ. ಬೇಕಾಗಿರ್ತಕ್ಕಂಥದ್ದು ಬರೀ 4 ಎಲೆ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ 4 ಎಲೆ. 4 ಎಲೆಯನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಇದಾದ ಮೇಲೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸದಾ ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾನೆ ಇರ್ತೀವಿ, ಏನಪ್ಪ, ಬಿಳಿ ಎಕ್ಕದ ಎಲೆ. ಇದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸಿ. ಬಿಳಿ ಎಕ್ಕದ ಎಲೆ ಮಾತ್ರ ಬೇಕು, ನೀಲಿ ಎಕ್ಕದ ಎಲೆ ನಮಗೆ ಬೇಡ. ಅದರಲ್ಲೂ 2 ಕಲರ್ ಇದೆ, ಬಿಳಿ ಕಲರು, ನೀಲಿ ಕಲರು ಅಂತ ಹೇಳಿ. ದಯವಿಟ್ಟು ನೀಲಿ ಕಲರ್ ಇರ್ತಕ್ಕಂಥ ಗಿಡದ್ದು ಅಂದರೆ ಹೂವಿರ್ತಕ್ಕಂಥ ಗಿಡದ ಎಲೆನ ತೊಗೊಂಡು ಬರಬೇಡಿ. ಸಂಪೂರ್ಣವಾಗಿ ಶ್ವೇತವರ್ಣ ಇರಬೇಕು, ಬಿಳಿ ವರ್ಣದಲ್ಲಿರಬೇಕು. ಅಂತಹ ಒಂದು ಗಿಡದ ಎಲೆಯನ್ನು ಮಾತ್ರ ತೊಗೊಂಡು ಬಂದರೆ ಈ ಒಂದು ಕೆಲಸ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇದಾದ ಮೇಲೆ ಇದರ ಜೊತೆಗೆ ಬಹಳ ವಿಶೇಷವಾಗಿ ಕಾಳುಮೆಣಸು. ಮೆಣಸು ನಿಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ಕಾಳುಮೆಣಸು ಕಪ್ಪು ಕಲರ್, ಅಂದರೆ ಕಪ್ಪು ಕಲರೇ ಬರುತ್ತೆ, ಇನ್ನು ಇದಕ್ಕೆ ಬೇರೆ ಕಲರ್ ಇಲ್ಲ. ಕಾಳುಮೆಣಸು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಈ ರೀತಿಯಾಗಿರ್ತಕ್ಕಂಥದ್ದು ಕಾಳುಮೆಣಸು ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಕಪ್ಪು ವರ್ಣದಲ್ಲಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥದ್ದು ಕಾಳುಮೆಣಸು. ಇದನ್ನು ತಾವೆಲ್ಲರೂ ಕೂಡ ನೋಡಿದ್ದಾಯಿತು. ಇನ್ನು ಮತ್ತೊಂದು ವಿಚಾರ ಹೇಳ್ತೀನಿ. ನಿಮ್ಗೇನಾದರೂ ಅವಕಾಶ ಇದ್ದರೆ ಇದರಲ್ಲಿ 2 ವಿಧ ಇದೆ. ಒಂದು ನಿಂಬೆ ಹಣ್ಣು, ಇಲ್ಲ ಅಂದರೆ ನಿಂಬೆ ಎಲೆ. ನಿಂಬೆ ಹಣ್ಣು ಆ ಒಂದು ಗಿಡದ ಎಲೆ ಇದ್ದರೆ ಇನ್ನೂ ಸೂಪರು. ಒಂದು ವೇಳೆ ಇಲ್ಲ ಅಂದರೆ ನಿಂಬೆ ಹಣ್ಣನ್ನೇ ತಗೊಳ್ಳಿ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಆದರೆ ಎಲೆ ಇದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಆದರೆ ಅದಿಲ್ಲ. ಈಗ ಇದನ್ನು ತಗೊಳ್ಳಿ, ಇದನ್ನು ಸಿದ್ಧಪಡಿಸ್ಕೊಳ್ಳಿ. ಇದರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಇದರಿಂದ ಒಳ್ಳೆಯದೇ. ಇದರಿಂದ ತಂತ್ರಸಾರಕ್ಕೂ ಕೂಡ ಆ ಒಂದು ಹೆಲ್ಪ್ ಆಗ್ತಕ್ಕಂಥದ್ದೇ. ಇದರಿಂದ ದುರುಪಯೋಗ ಎಂಥದ್ದು ಕೂಡ ಇಲ್ಲ. ಇದರಿಂದ ಸಂಪೂರ್ಣವಾಗಿ ಉಪಯೋಗ ಇರ್ತಕ್ಕಂಥದ್ದೇ. ಇದಾದ ಮೇಲೆ ಯಂತ್ರಸಾರಕ್ಕೆ ಬೇಕು ಅಲ್ವಾ, ಯಂತ್ರವನ್ನು ಬರಿಬೇಕಲ್ವಾ, ಅದಕ್ಕೋಸ್ಕರ ನಾನು ರಂಗೋಲಿ ಇಲ್ಲ ಅಂದರೆ ಅಕ್ಕಿಟ್ಟು, ನಾನು ರಂಗೋಲಿಯನ್ನು ಸಿದ್ಧಪಡಿಸಿಟ್ಕೊಂಡಿದ್ದೇನೆ. ಯಾಕೆಂದರೆ ಹಾಕಲಿಕ್ಕೆ ಅಂದರೆ ಯಂತ್ರವನ್ನು ಬರೀಲಿಕ್ಕೆ ಈಸಿಯಾಗಿರುತ್ತೆ ಅಂತ ಹೇಳಿ ರಂಗೋಲಿಯನ್ನು ಇಟ್ಕೊಂಡಿದ್ದೇನೆ. ರಂಗೋಲಿಯನ್ನು ತಾವೆಲ್ಲರೂ ಕೂಡ ಗಮನಿಸಿದ್ರಿ. ಇನ್ನು ಒಂದು ದಾರದ ಉಂಡೆ ಬೇಕು. ದಾರದ ಉಂಡೆ ನಾನು ಏನಕ್ಕೆ ಅಂತ ಹೇಳ್ತೀನಿ. ಈ ಬಾರಿ ದಾರದ ಉಂಡೆಯಲ್ಲೇ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಈ ಒಂದು ದಾರದ ಉಂಡೆಯ ಸಹಾಯದಿಂದನೇ ನಿಮ್ಮಲ್ಲಿರ್ತಕ್ಕಂಥ ದೃಷ್ಟಿದೋಷ ಪರಿಹಾರ ಆಗ್ತಕ್ಕಂಥದ್ದು, ಮತ್ತು ನಿಮಗಾಗಿರ್ತಕ್ಕಂಥ ತಂತ್ರಸಾರಗಳು ಪರಿಹಾರ ಆಗ್ತಕ್ಕಂಥದ್ದು. ಏನು ಗುರುಗಳೇ, ಈ ದಾರದ ಉಂಡೆಯಲ್ಲಿ ಏನಾಗುತ್ತೆ? ಅಂಥದ್ದು ಏನಿದೆ ಈ ದಾರದ ಉಂಡೆಯಲ್ಲಿ? ಅದೇ ಇರ್ತಕ್ಕಂಥ ಮೂಲ ಅರ್ಥ. ಅದು ಏನು ಅನ್ನೋದನ್ನು ತಂತ್ರಸಾರ ಮಾಡ್ತಾ ನಾನು ನಿಮಗೆ ತಿಳಿಸ್ತೇನೆ. ಈ ಒಂದು ದಾರದ ಉಂಡೆ ಸಹಾಯ ಏನಕ್ಕೆ ಇವತ್ತಿನ ದಿವಸ ನಮಗೆ ಅಂತ ಹೇಳಿ. ಇನ್ನು ದಾರದ ಉಂಡೆ ಆಯಿತು. 4 ದೀಪವನ್ನು ಸಿದ್ಧಪಡಿಸಿಟ್ಕೊಳ್ಳಿ. ಒಂದು ಖಾಲಿ ದೀಪ ಬೇಕು, ಅದನ್ನು ನಾನು ಹೇಳ್ತೇನೆ ಏನಕ್ಕೆ ಅಂತ. 4 ದೀಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ. 4 ದೀಪವನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೊಂದು ದೀಪ ಏನಕ್ಕಪ್ಪ ಅಂದರೆ ಒಂದು ಚೂರು ದೊಡ್ಡ ದೀಪ ಬೇಕು, ಒಂದು ಸ್ವಲ್ಪ ದೊಡ್ಡ ದೀಪ ಬೇಕು. ಅದಕ್ಕೋಸ್ಕರ ಒಂದು ಇಷ್ಟಿದ್ರೂ ಸಾಕು, ಇದಕ್ಕಿಂತ ಒಂದು ಚೂರು ಚಿಕ್ಕದಿದ್ರೂ ಸಾಕು. ಈ ಸೈಜ್ ಇದ್ರೆ ಸಾಕು, ಅಂದರೆ ನಮ್ಮ ಅಂಗೈಯಷ್ಟು ಇಷ್ಟಿದ್ರೂ ಸಾಕು. ಇಲ್ಲ ಅಂದರೆ ನಮ್ಮ ಇಷ್ಟು ಬೊಗಸೆ, ಈ ಒಂದು ಬೊಗಸೆ ಅಷ್ಟಿರ್ತಕ್ಕಂಥ ದೀಪ ಆದರೂ ಸಾಕು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಒಂದು ಈ ಸೈಜು ಅಥವಾ ಈ ಸೈಜು, ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸೈಜ್ ನಿಮ್ಮ ಹತ್ರ ದೀಪ ಏನಾದರೂ ಅವಕಾಶ ಇದ್ದರೆ ಅದನ್ನು ಸಿದ್ಧಪಡಿಸ್ಕೊಳ್ಳಿ. ಇದಾದ ಮೇಲೆ ಬಹುಮುಖ್ಯವಾಗಿರ್ತಕ್ಕಂಥ ಒಂದಿದೆ ಐಟಮ್, ಅಂದರೆ ಸಾಮಗ್ರಿ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಧಾನ್ಯ. ಈ ಒಂದು ಧಾನ್ಯ ಏನಪ್ಪ ಆ ಧಾನ್ಯದಿಂದ ಏನಾದರೂ ಇದೆಯಾ? ನಿಜಕ್ಕೂ ಹೇಳಬೇಕಂದ್ರೆ ಆ ಧಾನ್ಯದಿಂದ ತಂತ್ರಸಾರಕ್ಕೆ ಸಾಕಷ್ಟು ದೊಡ್ಡ ಪಾತ್ರವನ್ನೇ ವಹಿಸ್ತಕ್ಕಂಥದ್ದಿರುತ್ತೆ. ಏನು ಗುರುಗಳೇ ಅದು? ನಮಗೇನೋ ಅರ್ಥ ಆಗ್ತಾ ಇಲ್ವಲ್ಲ, ದ್ವಂದ್ವಾಗಿ ಹೇಳ್ತಾ ಇದ್ದೀರಲ್ಲ. ಈಗ ನಾನು ನಿಮಗೆ ತೋರಿಸ್ತಕ್ಕಂಥ ಧಾನ್ಯ ಬಂದು ಅಕ್ಕಿಯನ್ನು ಬೇಯಿಸಿದ್ರೆ ಏನಾಗುತ್ತೆ? ಅನ್ನ ಆಗುತ್ತೆ. ಆ ಒಂದು ಅನ್ನವನ್ನು ನಾನೀಗ ಸಿದ್ಧಪಡಿಸಿಟ್ಕೊಂಡಿದ್ದೇನೆ.
ಯಾಕೆಂದರೆ ತಂತ್ರಸಾರ ಹೇಳದಾಗೆ ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರಕ್ಕೆ ಅನ್ನವನ್ನು ಕೂಡ ತಾವು ಸಿದ್ಧಪಡಿಸ್ಕೊಳ್ಬೇಕು. ಏನಕ್ಕಾಗಿಗೋಸ್ಕರ ಅನ್ನ, ಏನಕ್ಕೋಸ್ಕರ ಗುರುಗಳೇ ಅನ್ನವನ್ನು ಏನಕ್ಕೆ ಇಲ್ಲಿ ಸಿದ್ಧಪಡಿಸ್ಕೋಬೇಕು ನಾವು? ಅನ್ನವ ಇದಕ್ಕೆ ಮುಸುರೆ ಆಗತ್ತಲ್ವಾ? ಇಲ್ಲ, ಅನ್ನ ನೀವೇನೋ ಹೇಳ್ತಾ ಇದ್ದೀರಿ, ಅದನ್ನು ಹೇಗೆ ತಯಾರಿಸ್ಕೊಳ್ಬೇಕು? ನಾವು ಸಾಧಾರಣವಾಗಿ ಉಪಯೋಗಿಸ್ತಕ್ಕಂಥ ಪಾತ್ರೆಯಲ್ಲೇ ತಯಾರಿಸ್ಬೇಕಾ, ಇಲ್ಲಾಂದರೆ ಬೇರೆ ತಗೊಳ್ಬೇಕಾ? ಅದೆಲ್ಲವನ್ನೂ ಕೂಡ ತಿಳಿಸ್ತೀನಿ. ಆದರೆ ಅನ್ನ ನಾನು ಏನಕ್ಕೆ ತೆಗೆದುಕೊಂಡಿದ್ದೇನೆ, ಅನ್ನ ನಾನು ಏನಕ್ಕೆ ಇಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ ಅಂದರೆ, ಈ ಅನ್ನ ಈ ಒಂದು ತಂತ್ರಸಾರಕ್ಕೆ ಬಲಿ ಹಾಕ್ತಕ್ಕಂಥದ್ದು. ನಾನು ಸಾಕಷ್ಟು ತಂತ್ರಸಾರಗಳಲ್ಲಿ ಹೇಳಿದ್ದೆ, ಅನ್ನವನ್ನು ಬೇರೆದಕ್ಕೆ ಉಪಯೋಗಿಸ್ತಾ ಇದ್ವಿ, ಅಂದರೆ ನೈವೇದ್ಯಕ್ಕೋ ಇಲ್ಲಾಂದರೆ ಬೇರೆ ಬೇರೆ ಇದಕ್ಕೋಸ್ಕರ ಉಪಯೋಗಿಸ್ತಾ ಇದ್ವಿ. ಈ ಒಂದು ತಂತ್ರಸಾರಕ್ಕೆ ಇಷ್ಟು ದಿವಸ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಯಾವ ತಂತ್ರಸಾರದಲ್ಲೂ ಕೂಡ ಅನ್ನವನ್ನು ಬಲಿಯಾಗಿ ಇಡಿ ಅಂತ ನಾನು ಯಾವ ತಂತ್ರಸಾರಕ್ಕೂ ತಿಳಿಸ್ಕೊಟ್ಟಿರಲಿಲ್ಲ. ಈ ತಂತ್ರಸಾರಕ್ಕೆ ನಾನು ಏನಕ್ಕೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ, ಈ ತಂತ್ರಸಾರ ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ತಂತ್ರಸಾರ, ಬಹಳ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ತಂತ್ರಸಾರ. ಯಾಕೆ ಈ ತಂತ್ರಸಾರಕ್ಕೆ ಬಲಿ ಕೊಡಬೇಕು ಅಂದರೆ, ಇಲ್ಲಿ ದೃಷ್ಟಿದೋಷ ಪರಿಹಾರ ಹೊಂದಿದೆ, ಮತ್ತು ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭ್ರಮೆ, ಮಾಟ, ಮಂತ್ರ ಅದೇನೋ ಆಗೋಗಿದೆ, ನನಗೆ ಅದೆಲ್ಲವೂ ಕೂಡ ದೂರ ಆಗಬೇಕು. ಇಲ್ಲಾಂದರೆ ಇಂತಿಂಥ ಸಮಯದಲ್ಲಿ, ಈ ಒಂದು ಅಮಾವಾಸ್ಯೆ ಪೌರ್ಣಮಿ ಸಮಯದಲ್ಲಿ ನನಗೇನೋ ಒಂಥರ ಮೈಯಲ್ಲಿ ಒಂಥರ ಹಿಂಸೆ ಆಗುತ್ತೆ, ಗ್ರಹಣದ ಹಿಂದೆ ಮುಂದಿನ ಸಮಯದಲ್ಲಿ ನನಗೇನೋ ಒಂಥರ ದೇಹದಲ್ಲಿ ವ್ಯತ್ಯಾಸಗಳಾಗುತ್ತೆ, ನನ್ನ ಸ್ಥಿಮಿತವಾಗಿರೋದಿಲ್ಲ, ಈ ಅಮಾವಾಸ್ಯ ಪೌರ್ಣಮಿ ಸಮಯದಲ್ಲೂ ಕೂಡ ನನ್ನ ದೇಹ ನನ್ನ ಸ್ಥಿಮಿತದಲ್ಲಿರೋದಿಲ್ಲ, ಏನೋ ಒಂಥರ ಆಡ್ತಾ ಇರ್ತೀವಿ ಗುರುಗಳೇ, ಯಾಕೆ ಈ ಥರ ಎಲ್ಲ ಆಗ್ತಾಯಿದೆ, ಇದೆಲ್ಲವೂ ಕೂಡ ದೂರ ಆಗಬೇಕು ಅಂತ ಹೇಳೇನೆ ಈ ಒಂದು ಅನ್ನ, ಈ ಒಂದು ತಂತ್ರಸಾರ, ಅನ್ನದಿಂದ ಮಾಡ್ತಕ್ಕಂಥ ಈ ಒಂದು ತಂತ್ರಸಾರ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರ ಮಾಡಲಿಕ್ಕೆ, ನೋಡಲಿಕ್ಕೆ, ಕೇಳಲಿಕ್ಕೆ ಎಲ್ಲವೂ ಕೂಡ ಕಷ್ಟನೇ. ಆದರೆ ಕಷ್ಟ ಬಿದ್ದರೇನೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿರಲಿಕ್ಕೆ ಕಾರಣ. ಕಷ್ಟ ಬೀಳಲೇಬೇಕು. ಈ ಒಂದು ತಂತ್ರಸಾರವೂ ಕೂಡ ನಿಮಗೆ ಕಷ್ಟ ಅನ್ಸಿದ್ರೂ ಕೂಡ ಪರವಾಗಿಲ್ಲ, ಭಾನುವಾರ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತೀರಿ, ಒಂದು 10 ನಿಮಿಷ ಸಮಯ ಕೊಡಿ, ಈ ಒಂದು ತಂತ್ರಸಾರವನ್ನು ಮಾಡಿ. ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿರ್ತಕ್ಕಂಥದ್ದಾಗಿದೆ. ಇನ್ನು ತಂತ್ರಸಾರ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂದಿನ ಭಾಗದಿಂದ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ಕೊಟ್ಟೆ. ಈಗ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಿ ಕಾತುರದಿಂದ. ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ಪ್ರಾರಂಭದ ಮೊದಲನೇ ಹಂತ, ಮೊದಲನೇದಾಗಿ ರಂಗೋಲಿಯನ್ನು ತಗೊಳ್ಳಿ. ತಂತ್ರಸಾರ ಮಾಡಬೇಕು ಅಂದರೆ ಪ್ರಾರಂಭದ ಹಂತದಲ್ಲಿ ನಾವೇನು ಮಾಡಬೇಕು, ಯಂತ್ರಸಾರವನ್ನು ಹಾಕ್ಕೊಳ್ಬೇಕು. ಈ ಬಾರಿ ತಂತ್ರಸಾರವೇನೋ ಕಷ್ಟ, ಆದರೆ ಯಂತ್ರಸಾರ ಅಷ್ಟಾಗಿ ಕಷ್ಟ ಇರತಕ್ಕಂಥದ್ದೇನಲ್ಲ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇನ್ನು ತಂತ್ರಸಾರನೇ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಗುರುಗಳು, ಇನ್ನು ಯಂತ್ರಸಾರ ಇನ್ನೇನು ಹಾಕ್ತಾರಪ್ಪ, ಇನ್ನೇನು ಹೇಳ್ತಾರಪ್ಪ, ಅದಿನ್ನೇನು ವಿಭಿನ್ನ ರೀತಿಯಲ್ಲಿ ಇದೆಯೋ, ಅದು ಕಷ್ಟ ಆಗತ್ತಲ್ಲಪ್ಪ, ತಲೆನೇ ಕೆಡಿಸ್ಕೊಳ್ಬೇಡಿ. ಕಷ್ಟ ಆಗ್ತಕ್ಕಂಥ ಯಂತ್ರಸಾರ ಅಲ್ಲ, ಅಂದರೆ ಕಷ್ಟ ಆಗ್ತಕ್ಕಂಥ ತಂತ್ರಸಾರ ಇದೆ. ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಾ. ಇನ್ನು ಇದಾದ ಮೇಲೆ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಇದಾದ ಮೇಲೆ ತಂತ್ರಸಾರವನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಈಗ ತಾವೆಲ್ಲರೂ ಕೂಡ ತದೇಕ ಚಿತ್ತದಿಂದ ಗಮನವಿಟ್ಟು ಈ ಒಂದು ತಂತ್ರಸಾರವನ್ನು, ಯಂತ್ರಸಾರವನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ತಾವೆಲ್ಲರೂ ಕೂಡ ಗಮನಿಸಬೇಕು. ಇನ್ನು ಇದರ ಜೊತೆಗೆ ಈ ಒಂದು ತಂತ್ರಸಾರಕ್ಕೆ ನಾನು ಪ್ರಾರಂಭದ ಹಂತದಲ್ಲೇ ಹೇಳದೆ, ದತ್ತಾತ್ರೇಯರ ಸಂಪೂರ್ಣ ಅನುಗ್ರಹ ನಮಗೆ ಬೇಕು. ದತ್ತಾತ್ರೇಯರ ಮಾರ್ಗದರ್ಶನದಿಂದ ಬಂದಿರತಕ್ಕಂಥ ಅನುಗ್ರಹ ಈ ಒಂದು ತಂತ್ರಸಾರ, ಅವರ ಅನುಗ್ರಹದಿಂದ ಬಂದಿರತಕ್ಕಂಥ ತಂತ್ರಸಾರ. ಅದಕ್ಕೋಸ್ಕರ ಇವತ್ತಿನ ದಿವಸ 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ದತ್ತಾತ್ರೇಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ತಂತ್ರಸಾರದ ಪ್ರಾರಂಭದ ಹಂತದಿಂದ ಹಿಡಿದು ಅಂತ್ಯದವರೆಗೂ ಕೂಡ ದತ್ತಾತ್ರೇಯರ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಬೇಕು. ಪಠನೆಯನ್ನು ಮಾಡ್ತಾ ಈ ಒಂದು ತಂತ್ರಸಾರವನ್ನು ಮಾಡಬೇಕು. ಈಗ ತಾವೆಲ್ಲರೂ ಕೂಡ ಸಿದ್ಧಪಡಿಸ್ಕೊಳ್ಳಿ, ರಂಗೋಲಿಯನ್ನು ಕೈಲಿಟ್ಕೊಳ್ಳಿ. ನಾನು ಹಾಕ್ತಕ್ಕಂಥ ಯಂತ್ರವನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಯಂತ್ರಸಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೇ ರೀತಿ ತಾವೂ ಕೂಡ ನಿಮ್ಮ ವಾಸ್ತುಗೃಹದಲ್ಲಿ, ನಿಮ್ಮ ದೇವರ ಮನೆಯಲ್ಲಿ ಈ ಒಂದು ತಂತ್ರಸಾರವನ್ನು ಮಾಡಿ. ದೇವರ ಮನೆಯಲ್ಲಿ ಮಾಡೋದಕ್ಕಿಂತ, ಯಾಕೆ ಅಂದರೆ ಈ ಒಂದು ತಂತ್ರಸಾರದಲ್ಲಿ ತಾವು ಅಂದರೆ ಈ ಒಂದು ತಂತ್ರಸಾರಕ್ಕೆ ಪ್ರದಕ್ಷಿಣೆಯನ್ನು ಹಾಕಬೇಕಾಗಿರ್ತಕ್ಕಂಥದ್ದಿರುತ್ತೆ. ಈ ಒಂದು ತಂತ್ರಸಾರದಲ್ಲಿ ದಾಟಬೇಕಾಗಿರ್ತಕ್ಕಂಥದ್ದಿರುತ್ತೆ. ದೇವರ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ದಾಟ್ತಾ ಇದ್ದೀವಿ, ದೃಷ್ಟಿದೋಷ ಪರಿಹಾರ ಅಂತಂದರೆ ದೇವರ ಮನೆ ಅಷ್ಟು ಸೂಕ್ತವಾಗಿರ್ತಕ್ಕಂಥದ್ದು ಅಲ್ಲವೇ ಅಲ್ಲ. ನೋಡಿ, ನಾನೇ ಹೇಳಿದೆ, ಕ್ಷಮೆ ಇರಲಿ, ದೇವರ ಮನೆ ಬೇಡ. ನಿಮ್ಮ ವಾಸ್ತುಗೃಹದ ಆಚೆ ಕಡೆ, ಅಂದರೆ ದೇವರ ಮನೆ ಆಚೆ ಕಡೆ ಇದೆ, ವಾಸ್ತುಗೃಹದಲ್ಲೇ ದೇವರ ಮನೆ ಆಚೆ ಕಡೆ, ದೇವರ ಮನೆ ಮುಂದೆನೂ ಬೇಡ, ದೇವರ ಮನೆ ಆ ಕಡೆನೋ ಈ ಕಡೆನೋ ಆಚೆ ಕಡೆ, ಇಲ್ಲಾಂದರೆ ನಿಮ್ಮ ವಾಸ್ತುಗೃಹದ ಬ್ರಹ್ಮಸ್ಥಾನದಲ್ಲಿ
ವಾಸ್ತುಗೃಹದ ಹಾಲ್ ಬ್ರಹ್ಮಸ್ಥಾನ ಅಂದರೆ ಮನೆಯ ಮಧ್ಯಭಾಗ, ಇಲ್ಲಾಂದರೆ ನಿಮ್ಮ ಹಾಲು ತಾವೆಲ್ಲರೂ ಕೂಡ ಟಿ ವಿ ಏನು ನೋಡ್ತೀರಿ ಆ ಜಾಗದಲ್ಲಿ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಕೂತು ಈ ಒಂದು ತಂತ್ರಸಾರವನ್ನು ಮಾಡಿ, ತಂತ್ರಸಾರವನ್ನು ಮಾಡಬೇಕಾದ್ರೆ ಉತ್ತರಾಭಿಮುಖವಾಗಿ ಕೂತು ತಂತ್ರಸಾರವನ್ನು ಮಾಡಿ, ಅದನ್ನು ಮಾಡೋದ್ರ ಜೊತೆಗೆ ಈ ಒಂದು ಯಂತ್ರವನ್ನು ಹಾಕ್ಕೊಳ್ತಿರಲ್ಲ ಆ ಜಾಗವನ್ನು ಗೋಮೂತ್ರದಿಂದ ಶುದ್ಧಪಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಗೋಮೂತ್ರದಿಂದ ಆ ಒಂದು ಜಾಗವನ್ನು ಶುದ್ಧಪಡಿಸ್ತಕ್ಕಂಥದ್ದು ಬಹಳ ಉತ್ತಮ. ಗೋಮೂತ್ರದಿಂದ ಶುದ್ಧಪಡಿಸಿ, ನೀರಿನಿಂದ ಶುದ್ಧಪಡಿಸಿ, ಅದರ ಮೇಲೆ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನಾದರೂ ಹಾಕ್ಕೊಳ್ಬೋದು, ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನಾದರೂ ತಾವು ಹಾಕ್ಕೊಳ್ಬೋದು. ನಾನು ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಹಾಕಿದ್ದೇನೆ, ತಾವೂ ಕೂಡ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನೇ ಹಾಕಿ. ಒಂದು ವೇಳೆ ಹಸಿರು ವರ್ಣದಲ್ಲಿರ್ತಕ್ಕಂಥ ವಸ್ತ್ರ ಇಲ್ಲ ಅಂದರೆ ಕಪ್ಪು ವರ್ಣದಲ್ಲಿರ್ತಕ್ಕಂಥ ವಸ್ತ್ರವನ್ನು ಹಾಕ್ಕೊಳ್ಳಿ. ಅದು ನಿಮಗೆ ಒಂದು ಆಪ್ಷನ್ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇನೆ. ಇನ್ನು ಈ ಒಂದು ವಸ್ತ್ರವನ್ನು ಹಾಕಿದ್ದಾದ ನಂತರ ತಂತ್ರಸಾರವನ್ನು ಪ್ರಾರಂಭ ಮಾಡೋಣ. ತಂತ್ರಸಾರದಲ್ಲಿ ಯಂತ್ರಸಾರವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ, ತಾವೆಲ್ಲರೂ ಕೂಡ ಗಮನವಿಟ್ಟು ನೋಡಿ. ತಂತ್ರಸಾರ ಯಂತ್ರಸಾರ ಅಷ್ಟು ಕಷ್ಟವಾಗಿರತಕ್ಕಂಥದ್ದಲ್ಲ. ಈಗ ನಾನು ಹಾಕ್ತಾ ಇದ್ದೇನೆ, ಪ್ರಾರಂಭ ಮಾಡ್ತಾ ಇದ್ದೇನೆ. ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. ಈ ರೀತಿಯಾಗಿ ಮೊದಲನೇದಾಗಿ 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣವನ್ನು ಹಾಕ್ಕೊಳ್ಬೇಕು. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, 3 ರೇಖೆ ಉಳ್ಳಂತಹ ಒಂದು ತ್ರಿಕೋಣ. ಇದಾದ ಮೇಲೆ ಮತ್ತೊಂದು 3 ರೇಖೆ ಉಳ್ಳಂತಹ ತ್ರಿಕೋಣವನ್ನು ಇದರ ಮೇಲೆ ಉಲ್ಟಾ ಹಾಕ್ಕೊಳ್ಬೇಕು. ಆಗೇನಾಗತ್ತೆ, 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ ಆಗತ್ತೆ. ಅದನ್ನು ತಾವೆಲ್ಲರೂ ಕೂಡ ಗಮನಿಸಬೇಕು. ಈಗ ನಾನು ಹಾಕ್ತಾ ಇದ್ದೇನೆ. ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. 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 ಈ ರೀತಿಯಾಗಿ 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರವನ್ನು ಹಾಕಿದ್ದಾಯಿತು. ನಕ್ಷತ್ರ ಆದ ಮೇಲೆ ನಕ್ಷತ್ರದ ಸುತ್ತಲೂ ಕೂಡ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. 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 ಈ ರೀತಿಯಾಗಿ ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಬೇಕು. ಇದಾದ ನಂತರ ಈ ಒಂದು ನಕ್ಷತ್ರದ 4 ದಿಕ್ಕಿನಲ್ಲಿ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ಒಂದು ಜಾಗದಲ್ಲಿ 2 ಗೆರೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. 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 ಈ ರೀತಿಯಾಗಿ 2 ಗೆರೆಗಳನ್ನು ಹಾಕಿದ್ದಾದ ನಂತರ ಇಲ್ಲಿಗೆ ನಿಮ್ಮ ಯಂತ್ರಸಾರ ಸಂಪೂರ್ಣವಾಗತ್ತೆ. ಈಗ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಲ್ಲ, ಯಂತ್ರಸಾರ ಇಲ್ಲಿಗೆ ಸಂಪೂರ್ಣವಾಗುತ್ತೆ. ಯಂತ್ರಸಾರ ಹಾಕ್ಕೊಳ್ತಕ್ಕಂಥದ್ದು ನಾನು ಆಗಲೇ ಹೇಳಿದೆ, ಅಷ್ಟು ಕಷ್ಟಕರವಾಗಿರ್ತಕ್ಕಂಥದ್ದಲ್ಲ. ಮೊದಲನೇದಾಗಿ 6 ರೇಖೆ ಉಳ್ಳಂತಹ ನಕ್ಷತ್ರ, ನಕ್ಷತ್ರದ ಸುತ್ತಲೂ ಕೂಡ ಒಂದು ವೃತ್ತಾಕಾರ, ವೃತ್ತಾಕಾರದ ಸುತ್ತಲೂ 4 ದಿಕ್ಕಿನಲ್ಲೂ ಕೂಡ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ 4 ದಿಕ್ಕಿನಲ್ಲೂ ಕೂಡ 2 ಗೆರೆಗಳನ್ನು ಹಾಕ್ಕೊಳ್ತಕ್ಕಂಥದ್ದು. ಇದೆಲ್ಲವನ್ನು ಮಾಡಬೇಕಾದ್ರೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಓಂ ಶ್ರೀಂ ದತ್ತಾತ್ರೇಯಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಬಿಡದೀರ ನಿರಂತರವಾಗಿ ಪಠನೆಯನ್ನ ಮಾಡತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಬಿಳಿ ಎಕ್ಕದ ಎಲೆ. ನಾನು ನಿಮ್ಗೆಲ್ರಿಗೂ ಕೂಡ ಹೇಳಿದ್ದೆ, ಬಿಳಿ ಎಕ್ಕದ ಎಲೆ ಇದನ್ನ ಈ ಒಂದು ನಕ್ಷತ್ರದ ಮಧ್ಯಭಾಗದಲ್ಲಿ ಇಡತಕ್ಕಂಥದ್ದು. ಈ ರೀತಿಯಾಗಿ ನಕ್ಷತ್ರದ ಮಧ್ಯಭಾಗದಲ್ಲಿ ಆ ಒಂದು ಎಲೆಯನ್ನು ಇಡತಕ್ಕಂಥದ್ದು. ಇದಾದ ನಂತರ ಕೆಂಪು ಕಣಗಲೆ ಹೂವಿನ ಎಲೆ, ನಾನು ನಿಮ್ಮೆಲ್ರಿಗೂ ಕೂಡ ಹೇಳಿದೆ, ಕೆಂಪು ಕಣಗಲೆ ಹೂವಿನ ಎಲೆಯನ್ನು ಮೊದಲನೇದಾಗಿ ನಕ್ಷತ್ರದ ಮುಂಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ನಕ್ಷತ್ರದ ಬಲಭಾಗದಲ್ಲಿ ನಕ್ಷತ್ರ ಈ ಒಂದು ತ್ರಿಕೋಣ ಇದೆ ಗೊತ್ತಾ, ಈ ಜಾಗದಲ್ಲಿ ಇಡಬೇಕು. ಇದನ್ನ ಇಲ್ಲಿರ್ತಕ್ಕಂಥ ತ್ರಿಕೋಣದಲ್ಲ, ಈ ತ್ರಿಕೋಣದ ಭಾಗದಲ್ಲಿ ಇಡತಕ್ಕಂಥದ್ದು. 6 ರೇಖೆ ಉಳ್ಳಂತಹ ನಕ್ಷತ್ರದಲ್ಲಿ ಈ ಭಾಗದಲ್ಲಿ ಇಡತಕ್ಕಂಥದ್ದು. ಇದಾದ ನಂತರ
ಇದರ ಎಡಭಾಗ ಈ ಭಾಗದಲ್ಲಿ ಒಂದು ಎಲೆಯನ್ನು ಇಡತಕ್ಕಂಥದ್ದು. ಇದಾದ ನಂತರ ಮಧ್ಯಭಾಗದಲ್ಲೂ ಕೂಡ ಒಂದು ಎಲೆಯನ್ನು ಇಡತಕ್ಕಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಕೆಂಪು ಕಣಗಿಲೆ ಹೂವಿನ ಎಲೆ ಮುಂಭಾಗದಲ್ಲಿ, ಬಲಭಾಗದಲ್ಲಿ, ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಎಲೆಯನ್ನು ಇಡತಕ್ಕಂಥದ್ದು. ಎಲೆಯನ್ನು ಇಟ್ಟಿದ್ದಾದ ನಂತರ ಕಾಳುಮೆಣಸು ಅಂತ ನಾನು ನಿಮ್ಮೆಲ್ರಿಗೂ ಕೂಡ ಹೇಳಿದೆ, ಕಪ್ಪು ಕಾಳುಮೆಣಸು. ಇದನ್ನು ತಾವೇನು ಮಾಡ್ತೀರಿ, ಒಂದೊಂದೇ ಚಿಟಿಕೆ ಕಾಳುಮೆಣಸನ್ನು ತೆಗೆದುಕೊಂಡು ಮೊದಲನೇದಾಗಿ ಮಧ್ಯಭಾಗದಲ್ಲಿ ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಮೊದಲನೇದಾಗಿ ಮಧ್ಯಭಾಗದಲ್ಲಿ ಈ ಒಂದು ಕಾಳುಮೆಣಸನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಕಾಳುಮೆಣಸನ್ನು ಹಾಕಿದ್ದಾದ ನಂತರ, ಮಧ್ಯಭಾಗದಲ್ಲಿ ಹಾಕಿದ್ದಾದ ನಂತರ ಮುಂಭಾಗದಲ್ಲಿ ಇಲ್ಲಿರ್ತಕ್ಕಂಥ ಎಲೆಯ ಮೇಲೂ ಕೂಡ ಒಂದೇ ಒಂದು ಚಿಟಿಕೆ ಕಾಳುಮೆಣಸನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಮುಂಭಾಗದಲ್ಲಿ ಹಾಕಿದ್ದಾದ ನಂತರ ಇನ್ನು ಬಲಭಾಗದಲ್ಲಿ ಹಾಕ್ತಕ್ಕಂಥದ್ದು ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. ಇನ್ನು ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸ. ನಿಂಬೆ ಹಣ್ಣಿನ ಸಹಾಯವನ್ನು ತೆಗೆದುಕೊಂಡು ಇಲ್ಲಿ ಮಾಡ್ತಕ್ಕಂಥ ತಂತ್ರಸಾರ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದೇ ರೀತಿ ತಾವೆಲ್ಲರೂ ಕೂಡ ತದೇಕ ಚಿತ್ತದಿಂದ ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ಸಮಯದ ಅಭಾವ ಆಗಾಗ ಒಂದು ಸಣ್ಣ ಪುಟ್ಟ ವಿರಾಮಗಳನ್ನು ತೆಗೆದುಕೊಳ್ತಾ ಇರಬೇಕು. ನಿಂಬೆ ಹಣ್ಣಿನಿಂದ ಮುಂದೆ ಮಾಡ್ತಕ್ಕಂಥ ತಂತ್ರಸಾರ ಏನು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಆಗ ಒಂದು ಸಣ್ಣ ವಿರಾಮ ಬಂತು. ಈಗ ವಿರಾಮದ ನಂತರ ಮತ್ತೆ ನಾವೆಲ್ಲರೂ ಕೂಡ ವಾಪಸ್ ಬಂದಿರತಕ್ಕಂಥದ್ದಿದೆ. ಈಗ ನಿಂಬೆ ಹಣ್ಣನ್ನು ತಾವೆಲ್ಲರೂ ಕೂಡ ತೆಗೆದುಕೊಳ್ಬೇಕು. ನಾನು ಮತ್ತೊಂದು ವಿಚಾರವನ್ನು ಹೇಳಿದ್ದೆ ಪ್ರಾರಂಭದಲ್ಲೇ. ಇಂದು ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ತಿಳಿಸ್ಬೇಕಾದ್ರೆ ನಿಂಬೆ ಹಣ್ಣು ಅಥವಾ ನಿಂಬೆ ಎಲೆ, ಇದರಲ್ಲಿ ಮೊದಲನೇದಾಗಿ ನಿಂಬೆ ಎಲೆಯನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಈಗ ಸಾಧಾರಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ನಿಂಬೆ ಎಲೆ ಈಗ ತಾವು ನೋಡ್ತಾ ಇದ್ದೀರಿ. ನಿಂಬೆ ಎಲೆಯನ್ನು ಇದೇ ಒಂದು ನಿಂಬೆ ಎಲೆ ಅಂತ ತಾವೆಲ್ಲರೂ ಕೂಡ ತಿಳ್ಕೊಳ್ಳಿ. ಒಂದು ವೇಳೆ ಈಗ ಏನಾಗತ್ತೆ ಅಂದರೆ ನಾನು ಈ ಒಂದು ಎಲೆಯನ್ನು ತೋರಿಸ್ಬೇಕಾದ್ರೂ ಕೂಡ ಯಾರಾದರೂ ಆಗತಾನೇ ಟಿ ವಿಯನ್ನು ಆನ್ ಮಾಡಿರ್ತಕ್ಕಂಥವ್ರಿದ್ರೆ ನಿಮಗೆಲ್ಲೋ ಒಂದು ಕಡೆ ಕನ್ಫ್ಯೂಸ್ ಆಗುತ್ತೆ. ಬೇಡ, ಸದ್ಯಕ್ಕೆ ಈ ಎಲೆಯನ್ನು ಕೂಡ ನಾವು ಪಕ್ಕಕ್ಕೆ ಇಡೋಣ. ಹಾಗೆ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತೀನಿ. ಯಾಕೆಂದರೆ ನಿಂಬೆ ಹಣ್ಣಿನ ಎಲೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ನಿಂಬೆ ಹಣ್ಣಿನ ಎಲೆಯನ್ನು ತೆಗೆದುಕೊಂಡು, ಅಂದರೆ ಆ ಒಂದು ನಿಂಬೆ ಹಣ್ಣೇನಿದೆ ಆ ಒಂದು ಗಿಡದ ಎಲೆಯನ್ನು ತೆಗೆದುಕೊಂಡು ಆ ಎಲೆಯನ್ನು ತಾವು ತೆಗೆದುಕೊಳ್ಳೋದಾದರೆ ಆ ಒಂದು ಎಲೆ ಬರೀ 3 ಇರ್ತಕ್ಕಂಥದ್ದು ಬಹಳ ಉತ್ತಮ. 3 ಎಲೆಯನ್ನು ತೆಗೆದುಕೊಂಡು ಈ ಒಂದು 3 ನಾನು ಕೆಂಪು ಕಣಗಿಲೆ ಹೂವಿನ ಎಲೆಯನ್ನು ಎಲ್ಲಿಟ್ಟಿದ್ದೀನೋ ಆ ಭಾಗದಲ್ಲಿ ಆ ಒಂದು ನಿಂಬೆ ಹಣ್ಣಿನ ಎಲೆಯನ್ನು ಇಡತಕ್ಕಂಥದ್ದು. ಇದನ್ನು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಮತ್ತು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ 3 ಭಾಗದಲ್ಲಿ ನಿಂಬೆ ಹಣ್ಣಿನ ಎಲೆಯನ್ನು ಇಡ್ತಕ್ಕಂಥದ್ದು. ಒಂದು ವೇಳೆ ನಿಂಬೆ ಹಣ್ಣಿನ ಎಲೆ ಸಿಗಲಿಲ್ಲ ಗುರುಳೆ, ನಿಂಬೆ ಹಣ್ಣು ಸಿಕ್ತು ಅಂದರೆ ನಿಂಬೆ ಹಣ್ಣಿನಿಂದ ತಾವೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ 2 ನಿಂಬೆ ಹಣ್ಣನ್ನು ತಗೊಳ್ಳಿ. 2 ನಿಂಬೆ ಹಣ್ಣನ್ನು ಕೂಡ 2 ಹೋಳಾಗಿ ತಾವೆಲ್ಲರೂ ಕೂಡ ಕಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ 2 ಹೋಳನ್ನು ಮಾಡ್ಕೊಂಡ್ರಿ. 1 ನಿಂಬೆ ಹಣ್ಣನ್ನು ನಾನು ತಗೊಂಡೆ, 1 ನಿಂಬೆ ಹಣ್ಣಿನ ಹೋಳನ್ನು ನಾನು ಮಾಡಿಕೊಂಡೆ. 2 ಭಾಗ ಆಯಿತು. 2 ಭಾಗದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಮೊದಲನೇ ಭಾಗವನ್ನು ಮುಂಭಾಗದಲ್ಲಿ ಈ ರೀತಿಯಾಗಿ ಇಡತಕ್ಕಂಥದ್ದು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಇಡತಕ್ಕಂಥದ್ದು. 2ನೇ ಭಾಗವನ್ನು ನಿಮ್ಮ ಬಲಭಾಗದಲ್ಲಿ ಇಡತಕ್ಕಂಥದ್ದು. ಇದಾದ ಮೇಲೆ ಇನ್ನೊಂದು ನಿಂಬೆ ಹಣ್ಣನ್ನು ಕಟ್ ಮಾಡಿರ್ತಕ್ಕಂಥದ್ದಿದೆ. ನಾನು ಅದನ್ನು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಭಾಗವನ್ನು ನಾನು ಕಟ್ ಮಾಡಿದ್ದನ್ನು ಕೂಡ ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ಕೊಟ್ಟೆ. ಇನ್ನು ಇರತಕ್ಕಂಥ 2 ನಿಂಬೆ ಹಣ್ಣಲ್ಲಿ 1 ನಿಂಬೆ ಹಣ್ಣನ್ನು ಮಧ್ಯಭಾಗದಲ್ಲಿಡಿ. ಈಗ ತಾವು ನೋಡ್ತಾ ಇದ್ದೀರಿ, ನಿಂಬೆ ಎಲೆ ಇದ್ದರೆ ಅದನ್ನು 3 ಇಡ್ತಕ್ಕಂಥದ್ದು. ನಿಂಬೆ ಹಣ್ಣಿದ್ರೆ ಮಾತ್ರ ಅದನ್ನು 4 ತಾವು ಇಲ್ಲಿ ತೆಗೆದುಕೊಳ್ತಕ್ಕಂಥ, ಅಂದರೆ ನಿಂಬೆ ಹಣ್ಣು 2 ಅದನ್ನು 4 ಹೋಳು ಅಂದರೆ ಮಧ್ಯದಲ್ಲಿ ಹಚ್ಚಿ 4 ಹೋಳನ್ನು ಮಾಡ್ಕೊಳ್ತೀವಿ. ಇನ್ನು ಉಳಿದಿರ್ತಕ್ಕಂಥ ಕೊನೆಯ ಭಾಗವನ್ನು ಎಡಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ಅನ್ನ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಅನ್ನವನ್ನು ತಾವು 5 ಪಿಡಿಚೆ ಮಾಡ್ಕೊಳ್ಬೇಕು, ಅಂದರೆ 5 ಉಂಡೆ ಮಾಡ್ಕೊಳ್ಬೇಕು. ಅನ್ನವನ್ನು ಸಂಪೂರ್ಣವಾಗಿ ನೋಡಿ, ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಈ ರೀತಿಯಾಗಿರ್ತಕ್ಕಂಥ ಅನ್ನವನ್ನು ಸಂಪೂರ್ಣವಾಗಿ 5 ಉಂಡೆ ಮಾಡ್ಕೊಳ್ಬೇಕು. ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ ಬಹಳ ಚುಟುಕಾಗಿ. ಈ ರೀತಿಯಾಗಿ 5 ಉಂಡೆಯನ್ನು ಮಾಡ್ಕೊಳ್ಬೇಕು. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ನನ್ನ ಕೈಯಲ್ಲಿದೆ 5 ಉಂಡೆ. ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ನೋಡಿ. ಈ ರೀತಿಯಾಗಿ 5 ಪಿಡಿಚೆ ಅನ್ನವನ್ನು ಸಿದ್ಧಪಡಿಸ್ಕೊಳ್ಳಿ. 5 ಪಿಡಿಚೆ ಅನ್ನದಲ್ಲಿ ಮೊದಲನೇ ಪಿಡಿಚೆ ತಾವೇನು ಮಾಡ್ತೀರಿ, ನಿಮ್ಮ ವಾಸ್ತುಗೃಹದ ಮಹಾದ್ವಾರ ಅಂದರೆ ಮೇನ್ ಡೋರ್, ಮಹಾದ್ವಾರಕ್ಕೆ
ನಿಂತ್ಕೊಂಡು ತಾವು ಆ ಮಹಾದ್ವಾರದ ಮುಂದೆ ನಿಂತ್ಕೊಂಡು ಮೊದಲನೇದಾಗಿ ಆ ಒಂದು ಮಹಾದ್ವಾರಕ್ಕೆ ದೃಷ್ಟಿ ತೆಗಿತಕ್ಕಂಥದ್ದು. ಆ ಒಂದು ಮಹಾದ್ವಾರಕ್ಕೆ ದೃಷ್ಟಿ ತೆಗೆದು ಈ ಒಂದೇ ಒಂದು ಪಿಡಿಚೆ ಎಲೆಯನ್ನು ಅನ್ನವನ್ನು ಮಾತ್ರ ಸಪರೇಟ್ ಆಗಿ ಇಟ್ಕೊಳ್ಳಿ. ಈ ಜಾಗದಲ್ಲಿ, ಈ ಒಂದು ಯಂತ್ರಸಾರದ ಬಲಭಾಗದ ಮುಂಭಾಗದಲ್ಲಿ ಈ ಜಾಗದಲ್ಲಿ ಈ ಒಂದು ಅನ್ನವನ್ನು ಸಪರೇಟ್ ಆಗಿ ಇಟ್ಕೊಳ್ಳಿ. ಇದನ್ನ ಯಂತ್ರಸಾರದ ಒಳಗಡೆ ತೆಗೆದುಕೊಂಡು ಬರ್ತಕ್ಕಂಥದ್ದು ಬೇಡ. ಇನ್ನು ಇದಾದ ನಂತರ ಮತ್ತೊಂದು ಪಿಡಿಚೆ ಅನ್ನವನ್ನು ತೆಗೆದುಕೊಂಡು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ದೃಷ್ಟಿ ತೆಗಿತಕ್ಕಂಥದ್ದು. 3 ಬಾರಿ ದೃಷ್ಟಿಯನ್ನು ತೆಗೆದು ಆ ಒಂದು ಪಿಡಿಚೆ ಅನ್ನವನ್ನು ಮಧ್ಯಭಾಗದಲ್ಲಿ ಇಡತಕ್ಕಂಥದ್ದು. ಈ ರೀತಿಯಾಗಿ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಮಧ್ಯಭಾಗದಲ್ಲಿ ಇಡತಕ್ಕಂಥದ್ದು. ಮಧ್ಯಭಾಗದಲ್ಲಿ ಇಟ್ಟಿದ್ದಾದ ನಂತರ ಇನ್ನು ನಿಮ್ಮ ಕೆಲಸ ಮುಗೀತು. ಇನ್ನು ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥವರು ಅದನ್ನು ದೃಷ್ಟಿ ತೆಗೆದು ಈ ರೀತಿಯಾಗಿ ದೃಷ್ಟಿ ತೆಗೆದು ನೀವು ಕೂಡ ದೃಷ್ಟಿ ತೆಗೆದು ಈ ಒಂದು ತಂತ್ರಸಾರದ ಮುಂಭಾಗದಲ್ಲಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇನ್ನು ತಂತ್ರಸಾರದಲ್ಲಿ ಯಂತ್ರಸಾರದ ಬಲಭಾಗದಲ್ಲೂ ಕೂಡ ಒಂದು ತುತ್ತು ಅನ್ನವನ್ನು ಪಿಡ್ಚೆ ಕಟ್ಟಿ ಈ ರೀತಿಯಾಗಿ ಇಡ್ತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಇರ್ತಕ್ಕಂಥದ್ದು. ಇನ್ನು ತಂತ್ರಸಾರದ ಎಡಭಾಗದಲ್ಲೂ ಈ ರೀತಿಯಾಗಿ ಈ ಒಂದು ಅನ್ನವನ್ನು ಪಿಡ್ಚೆ ಕಟ್ಟಿ ಈ ರೀತಿಯಾಗಿ ಇದರಲ್ಲಿ ಈ ಜಾಗದಲ್ಲಿ ಈಗ ಇಡ್ತಕ್ಕಂಥದ್ದು. ಗುರುಗಳೇ, ಈಗ ನಮ್ಮ ಮನೆಯಲ್ಲಿ ನಾವು ಬರೀ 4 ಜನ ಮಾತ್ರ ಇಲ್ಲ, ನಾವು ಸಾಕಷ್ಟು ಜನ ಇದ್ದೇವೆ. ಏನು ಮಾಡಬೇಕು? ನಾನಿಲ್ಲಿ ಹೇಳಿರ್ತಕ್ಕಂಥದ್ದು 4, ಆದರೆ ನೀವು ಸುಮಾರು ಜನ ಇದ್ದೀರಿ. ಆಗ ತಾವು ಜಾಸ್ತಿ ಜನ ಇದ್ದಲ್ಲಿ ಆ ಒಂದು ಪಿಡಿಚೆ ಅನ್ನವನ್ನು ಆದಷ್ಟು ಒಬ್ಬರಲ್ಲ ಇಬ್ಬರಲ್ಲ 3 ದೃಷ್ಟಿ ತೆಗೆದು ಕೂಡ ಆ ಒಂದು ಜಾಗದಲ್ಲಿ ಇಡಬಹುದು. ಆದರೆ ಇಲ್ಲಿ ತಾವು ದೃಷ್ಟಿ ತೆಗೆದು ಇಡ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ. ಇದಾದ ಮೇಲೆ ಮಾಡ್ತಕ್ಕಂಥ ತಂತ್ರಸಾರದಲ್ಲಿ ನೀವು ಆಗ ನಿಮ್ಮ ದೃಷ್ಟಿದೋಷ ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ. ಆಗ ನೀವೇನು ಮಾಡಿದ್ರೆ ದೃಷ್ಟಿದೋಷ ಪರಿಹಾರ ಆಗುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಅನ್ನವನ್ನೇನೋ ಇಟ್ಟಿದ್ದಾಯಿತು. ಅನ್ನವನ್ನು ಇಟ್ಟಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ನಿಮ್ಗೆ ಅಲ್ಲಿ ಹತ್ರ ಏನಾದರೂ ಸಡನ್ನಾಗಿ ಎದ್ದು ಹೋಗಿ ಕೈ ತೊಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂದರೆ ಕೈ ತೊಳ್ಕೊಳ್ಳಿ. ಆದಷ್ಟು ಬೇಗ ಕೈ ತೊಳ್ಕೊಂಡು ಹಿಂಗೆ ಹೋಗಿ ಹಿಂಗೆ ಬನ್ನಿ. ನಾನು ಕೂಡ ಹಿಂಗೆ ಹೋಗಿ ಹಿಂಗೆ ಕೈ ತೊಳ್ಕೊಂಡು ವಾಪಸ್ ಬರ್ತೀನಿ. ಮುಂದಿನ ಭಾಗದಲ್ಲಿ ತಂತ್ರಸಾರ ಸಂಪೂರ್ಣ ಮಾಡೋಣ. ತಾವೆಲ್ಲರೂ ಕೂಡ ಕೈ ತೊಳ್ಕೊಂಡು ಹಂಗೆ ಎಲ್ಲೋ ಬೇರೆ ಕಡೆ ಹೋಗಬೇಡಿ, ಇಲ್ಲ ಕಾಫಿ ಕುಡ್ಕೊಂಡು ಕೂತ್ಕೊಂಡ್ಬಿಡಬೇಡಿ. ಮತ್ತೆ ವಾಪಸ್ ಬನ್ನಿ. ಕಾಫಿ ಈಗಲೇ ಕುಡಿಬೇಡಿ. ತಂತ್ರಸಾರದ ಮಧ್ಯದಲ್ಲಿ ಏನು ಸೇವನೆಯನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನಾನು ಕೂಡ ಹಿಂಗೋಗಿ ಹಿಂಗೆ ಕೈ ತೊಳ್ಕೊಂಡು ಬಂದ್ಬಿಡ್ತೀನಿ. ಕಾಯ್ತಾ ಇರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಂದಿನ ಭಾಗದಲ್ಲಿ ತಾವೆಲ್ಲರೂ ಕೂಡ ನಾನು ಹೇಳಿದಾಗೆ ಈಗಾಗಲೇ ತಾವೆಲ್ಲರೂ ಕೂಡ ಕೈ ತೊಳ್ಕೊಂಡ್ಬಂದು ಈಗ ಕೂತಿರ್ತೀರಿ. ಅನ್ನವನ್ನೇನೋ ಬಲಿಯನ್ನೇನೋ ನಾವು ಇಟ್ಟಿರ್ತಕ್ಕಂಥದ್ದಾಯಿತು. ಈಗ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, 4 ದೀಪವನ್ನು ತಾವೆಲ್ಲರೂ ಕೂಡ ಸಿದ್ಧಪಡಿಸಿಟ್ಕೊಳ್ಳಿ ಅಂತ ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳಿದ್ದೆ. ನಾನಂತೂ ಸಿದ್ಧಪಡಿಸಿಟ್ಕೊಂಡಿದ್ದೇನೆ, ತಾವು ಕೂಡ ಸಿದ್ಧಪಡಿಸಿಟ್ಕೊಂಡಿದ್ದೀರಿ ಎಂಬತಕ್ಕಂಥ ಭಾವನೆಯಲ್ಲಿದ್ದೇನೆ. ಈಗ ಇಲ್ಲಿರ್ತಕ್ಕಂಥ ದೀಪವನ್ನು ಹಚ್ಚತಕ್ಕಂಥ ಸಮಯ. ದೀಪವನ್ನು ಇಡಬೇಕಾದ್ರೂ ಕೂಡ ನೋಡಿ, ಮೊದಲನೇದಾಗಿ ಮುಂಭಾಗದಲ್ಲಿ ಈ ರೀತಿಯಾಗಿ ದೀಪವನ್ನು ಇಡತಕ್ಕಂಥದ್ದು. ಇದಾದ ಮೇಲೆ ಈ ಒಂದು ನಕ್ಷತ್ರದ 6 ರೇಖೆ ಉಳ್ಳಂತಹ ನಕ್ಷತ್ರದ ಬಲಭಾಗದಲ್ಲಿ ಈ ಜಾಗದಲ್ಲೇ ಇಡಬೇಕು. ಇದರ ತಗೊಂಡೋಗಿ ಮಧ್ಯದಲ್ಲಿ ಇಡತಕ್ಕಂಥದ್ದಲ್ಲ, ಈ ಜಾಗದಲ್ಲೇ ಇಡ್ತಕ್ಕಂಥದ್ದು ಈ ರೀತಿಯಾಗಿ. ಇದಾದ ಮೇಲೆ ಮತ್ತೊಂದು ದೀಪವನ್ನು ತೆಗೆದುಕೊಂಡು ಈ ರೀತಿಯಾಗಿ ಇಡ್ತಕ್ಕಂಥದ್ದು. ಇದಾದ ಮೇಲೆ ಮಧ್ಯಭಾಗದ ಮುಂಭಾಗದಲ್ಲಿ ಈ ರೀತಿಯಾಗಿ ದೀಪವನ್ನು ಇಡತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇದಾದ ಮೇಲೆ ದೀಪವನ್ನು ಪ್ರಜ್ವಲಿಸ್ತಕ್ಕಂಥ ಸಮಯ. ದೀಪವನ್ನು ಪ್ರಜ್ವಲಿಸಬೇಕಾದ್ರೆ ತಾವೆಲ್ಲರೂ ಕೂಡ ಶ್ರದ್ಧಾ ಭಕ್ತಿಯಾಗಿ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಆ ಒಂದು ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಇರಿ. ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. 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 ಇದಾದ ಮೇಲೆ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಗುರುಗಳು ಹೇಳಿದ್ರು ದೀಪವನ್ನು ಹಚ್ಚಿದ್ದಾಯಿತು ಅಂತ ಹೇಳಿ ತಾವೆಲ್ಲರೂ ಕೂಡ ಸುಮ್ಮನೆ ಎದ್ದು ಬಿಡತಕ್ಕಂಥದ್ದಲ್ಲ. ದೀಪವನ್ನು ಹಚ್ಚಿದ್ದಾದ ನಂತರ 2 ನಿಮಿಷಗಳ ಕಾಲ ಆದ್ರೂ ಕೂಡ ತಾವು ಈ ಒಂದು ತಂತ್ರಸಾರದ ಮುಂದೆ ಕೂತು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ನಿಮಗೆ ಯಾವಾಗ ಈ ರೀತಿ ಸಮಸ್ಯೆಗಳಾಗತ್ತೆ, ಅಮಾವಾಸ್ಯೆ, ಹುಣ್ಣಿಮೆ, ಇಂತಹ ಸಮಯದಲ್ಲಿ ಮನಸ್ಸಿಗೆ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದಿರುತ್ತೆ, ಸಾಕಷ್ಟು ನೋವು ಉಂಟಾಗ್ತಕ್ಕಂಥ ಪರಿಸ್ಥಿತಿಗಳು ಎದುರಾಗ್ತಕ್ಕಂಥದ್ದಿರುತ್ತೆ, ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳಾಗತ್ತೆ. ಇದೇನಪ್ಪ ಈ ರೀತಿಯಾಗಿದೆಯಲ್ಲ, ಅಮಾವಾಸ್ಯೆ ಹುಣ್ಣಿಮೆ ಬರ್ತಾ ಇದೆ ಅಂದ್ರೆ ನಿಮ್ಮ ಮನಸ್ಸು ನಿಮ್ಮ ಆ ಒಂದು ಸ್ಥಿರವಾಗಿರೋದೇ ಇಲ್ಲ. ಏನೇನೋ ಮಾತಾಡ್ತಾ ಇರ್ತೀರಿ, ಇಲ್ಲಾಂದ್ರೆ ಹುಚ್ಚುಚ್ಚಾಗಿ ಆಡ್ತಕ್ಕಂಥದ್ದಾಗಲಿ, ಸಾಧಾರಣವಾಗಿರ್ತೀರಿ, ಇಲ್ಲಾಂದ್ರೆ ವಿಕೋಪಕ್ಕೆ ತೆರಳತಕ್ಕಂಥದ್ದಾಗಲಿ, ಮನೆಯಲ್ಲಿರ್ತಕ್ಕಂಥವ್ರ ಮೇಲೆ ಜಗಳವನ್ನು ಮಾಡ್ತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ಎದುರಾಗ್ತಕ್ಕಂಥದ್ದಿರುತ್ತೆ. ಸಾಧಾರಣವಾಗಿ ಇಂತಹ ಸಮಯದಲ್ಲಿ ಇಲ್ದಿರ ವಾಸ್ತುಗೃಹದಲ್ಲಿ ನಾರ್ಮಲ್ ಆಗಿದ್ದಾಗಲೂ ಕೂಡ ಒಂದಷ್ಟು ಈ ಒಂದು ಮಾಠ ಮಂತ್ರದ ಆ ಒಂದು ಅನುಭವಗಳು ನಿಮ್ಗೆ ಎದುರಾಗ್ತಕ್ಕಂಥದ್ದಿರುತ್ತೆ. ಇದೆಲ್ಲವೂ ಕೂಡ ದೂರ ಆಗಬೇಕು ಭಗವಂತ ಅಂತ ಹೇಳಿ ದತ್ತಾತ್ರೇಯರನ್ನ, ಗುರುಗಳನ್ನ ಶ್ರದ್ಧಾ ಭಕ್ತಿಯಾಗಿ ಪ್ರಾರ್ಥನೆಯನ್ನು ಮಾಡಿ
ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ಇದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಕೂತ ಜಾಗದಲ್ಲಿ ಎದ್ದು ಹೇಳಬೇಕು. ಎದ್ದು ನಾನು ಹೇಳಿದಾಗೆ ತಂತ್ರಸಾರನ ವಿಸರ್ಜನೆ ಅಂತಲ್ಲ, ಇದಾದ ಮೇಲೆ ನಿಮ್ಗಿರ್ತಕ್ಕಂಥದ್ದು ಕೆಲಸ. ಅನ್ನವನ್ನೇನೋ ಇಟ್ಟಿರ್ತಕ್ಕಂಥದ್ದಾಯಿತು. ಅನ್ನವನ್ನು ಇಟ್ಟಾದ ಮೇಲೆ ಯಾವ ತಂತ್ರಸಾರದಲ್ಲೂ ಕೂಡ ಇಂತಹ ಒಂದು ಅನುಭವವನ್ನು ನಾನು ನಿಮ್ಮ್ಯಾರಿಗೂ ಕೂಡ ಹೇಳಿಕೊಟ್ಟಿರಲಿಲ್ಲ, ಇಂತಹ ಒಂದು ಚಟುವಟಿಕೆಯನ್ನು ನಿಮ್ಮೆಲ್ಲರಿಗೂ ಕೂಡ ಹೇಳಿಕೊಟ್ಟಿರಲಿಲ್ಲ. ಏನಪ್ಪ ಅಂಥದ್ದು ಅಂದರೆ, ಈ ಒಂದು ತಂತ್ರಸಾರವನ್ನು ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ದಾಟಬೇಕು. ಏನು ಗುರುಗಳೇ ಈಗ ಹೇಳ್ತಾ ಇದ್ದೀರಿ, ತಂತ್ರಸಾರವನ್ನು ದಾಟಬೇಕಾ? ಅದರಿಂದ ನಮಗೇನು ಸಮಸ್ಯೆ ಆಗಲ್ವಾ? ಏನು ಸಮಸ್ಯೆ ಆಗಲ್ಲ, ದೃಷ್ಟಿ ದೋಷ ಪರಿಹಾರ ಆಗತ್ತೆ. ಇದಾದ ಮೇಲೆ ಇಲ್ಲಿ ಮತ್ತೊಂದು ದೀಪ ಇದೆ. ಆ ದೀಪ ಏನು ಅನ್ನೋದನ್ನು ನಿಮ್ಮೆಲ್ರಿಗೂ ಕೂಡ ತಿಳಿಸ್ತೀನಿ. ದೀಪದಿಂದ ಏನಾಗತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಅದಾಗೋದಕ್ಕಿಂತ ಮುಂಚೆ ಮೊದಲನೇದಾಗಿ ಇಲ್ಲಿರ್ತಕ್ಕಂಥ ತಂತ್ರಸಾರವನ್ನು ದಾಟಬೇಕು. ನಾನು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀನಿ. ದಾಟ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ದೃಷ್ಟಿ ಪರಿಹಾರ ಆಗಿರ್ಬೋದು. ಆದರೆ ಈಗ ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ವಿಭಿನ್ನ ರೀತಿಯಲ್ಲಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರನೇ ಒಂದು ರೀತಿ ಕಷ್ಟ, ವಿಭಿನ್ನತೆಗಳನ್ನು ಉಂಟು ಮಾಡ್ಕೊಂಡಿರ್ತಕ್ಕಂಥ ವಿಭಿನ್ನತೆಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು ತಂತ್ರಸಾರ. ಅದಕ್ಕೋಸ್ಕರ ಇಲ್ಲಿ ನಿಮ್ಮ ಕೈಯಲ್ಲಿ ಈಗಾಗಲೇ ನಾನು ತೋರಿಸ್ತಾ ಇದ್ದೀನಿ, ದಾರದುಂಡೆಯನ್ನು ಕೈಯಲ್ಲಿ ಇಟ್ಕೊಂಡೇ ಮಾತಾಡ್ತಾ ಇದ್ದೆ. ನಿಮ್ಮೆಲ್ಲರ ಗಮನ ಅಲ್ಲಿ ಹೋಗಿದೆ ಆಗಲೇ. ಈ ಒಂದು ದಾರದುಂಡೆ ಏನಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಗುರುಗಳು, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದಾರದುಂಡೆಯನ್ನು ಇದಕ್ಕೆ ಉಪಯೋಗಿಸಿದ್ದಾದ ನಂತರ ಬೇರೆ ಯಾವ ಕೆಲಸಕ್ಕೂ ಕೂಡ ಉಪಯೋಗಿಸ್ಕೊಳ್ಬಾರ್ದು. ದಯವಿಟ್ಟು ಇದನ್ನೆಲ್ಲವನ್ನೂ ಕೂಡ ತಾವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಒಂದು ದಾರದುಂಡೆಯನ್ನು ತಾವು ಏನು ಮಾಡಬೇಕು, ನಿಮ್ಮ ತಲೆಯಿಂದ ಹಿಡಿದು ಪಾದದವರೆಗೂ ಕೂಡ ಕುಟುಂಬದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ 3 ಬಾರಿ ದೃಷ್ಟಿಯನ್ನು ತೆಗೆದುಕೊಳ್ತಕ್ಕಂಥದ್ದು. ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ದತ್ತಾತ್ರೇಯರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. ಈ ರೀತಿಯಾಗಿ ದೃಷ್ಟಿಯನ್ನು ತೆಗೆದುಕೊಂಡಿದ್ದಾದ ನಂತರ ಈ ಒಂದು ದಾರದುಂಡೆಯನ್ನು ಸಂಪೂರ್ಣವಾಗಿ 9 ಪೀಸನ್ನು ಮಾಡ್ಕೊಳ್ಳಿ. ಸಂಪೂರ್ಣವಾಗಿ 9 ಪೀಸನ್ನು ಮಾಡ್ಕೊಳ್ಳಿ. 9 ಪೀಸನ್ನು ಮಾಡ್ಕೊಂಡಿದ್ದಾದ ನಂತರ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಇದರಲ್ಲಿ ತಾವೆಲ್ಲರೂ ಕೂಡ ಅಂದ್ಕೊಳ್ಬೋದು, ಗುರುಗಳೇ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸಪ್ರೇಟಾಗಿ 9 ಪೀಸ್ ಮಾಡ್ಕೊಳ್ಬೇಕಂತಲ್ಲ. ಒಂದು ಸತಿ ಎಲ್ಲರೂ ದೃಷ್ಟಿ ತೆಗೆದುಕೊಂಡು 9 ಪೀಸನ್ನು ಮಾಡ್ಕೊಳ್ತಕ್ಕಂಥದ್ದು. 9 ಪೀಸನ್ನು ಮಾಡ್ಕೊಂಡಿದ್ದಾದ ನಂತರ ಒಂದು ಮಣ್ಣಿನ ಹಣತೆಯನ್ನು ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಆ ಒಂದು ಮಣ್ಣಿನ ಹಣತೆಗೆ ಒಂದು ಚೂರು ಎಣ್ಣೆಯನ್ನು ಹಾಕಿದ್ದಾದ ನಂತರ ಆ ಒಂದು ಮಣ್ಣಿನ ಹಣತೆಯಲ್ಲಿ ಆ ಒಂದು ಬತ್ತಿಯನ್ನು ಹಾಕ್ತಕ್ಕಂಥದ್ದು. ಆ ಒಂದು ಹಾಕಿರ್ತಕ್ಕಂಥ ದಾರವನ್ನು ದೀಪವನ್ನು ಪ್ರಜ್ವಲಿಸ್ತಕ್ಕಂಥದ್ದು. ಈಗ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂದರೆ, ಆಗಲೇ ನಾನು ನಿಮಗೆ ತಿಳಿಸ್ಕೊಟ್ಟ ಹಾಗೆ ಈ ಒಂದು ಸೈಜ್ನಲ್ಲಿರ್ತಕ್ಕಂಥ ಮಣ್ಣಿನ ಹಣತೆ ಆದರೂ ಸರಿ, ಇಲ್ಲಾಂದರೆ ಒಂದು ಇಷ್ಟು ನಿಮ್ಮ ಮುಷ್ಟಿಯಷ್ಟಿರ್ತಕ್ಕಂಥ ಮಣ್ಣಿನ ಹಣತೆ ಆದರೂ ಸರಿ, ಆ ಒಂದು ಮಣ್ಣಿನ ಹಣತೆಯಲ್ಲಿ ಆ ಒಂದು 9 ಎಳೆ ದಾರವನ್ನೇನು ತಾವು ಕಟ್ ಮಾಡ್ಕೊಂಡಿರ್ತೀರೋ ಅದನ್ನು ಬತ್ತಿಯ ಆಕಾರದಲ್ಲಿ ನಲಚಿ ಆ ಒಂದು ದೀಪದಲ್ಲಿ ಆ ಒಂದು ಬತ್ತಿಯನ್ನು ಇಟ್ಟು ದೀಪವನ್ನು ಹಚ್ಚತಕ್ಕಂಥದ್ದು. ಹೇಗೆ ಆ ದೀಪ ಉರಿಯುತ್ತೋ ಅದೇ ರೀತಿ ನಿಮ್ಮ ಮನಸ್ಸಿನ ಮೇಲೆ ಬೀಳ್ತಕ್ಕಂಥ ಪ್ರಭಾವಗಳು, ಕಿರಿಕಿರಿಗಳು, ಅಮಾವಾಸ್ಯೆ, ಹುಣ್ಣಿಮೆ, ಪರ್ವಕಾಲಗಳಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ದೃಷ್ಟಿ ದೋಷವೂ ಕೂಡ ಹೇಗೆ ಆ ಬೆಂಕಿ ಜ್ವಾಲೆ ದಗ 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 ಉರಿಯುತ್ತೋ ಅದೇ ರೀತಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ದೃಷ್ಟಿದೋಷವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗ್ತಕ್ಕಂಥದ್ದು ಇರುತ್ತೆ. ಆ ಒಂದು ದೀಪ ಹಚ್ಚಿದ್ದಾದ ನಂತರ ಬಹಳ ಜೋಪಾನ, ಕುಟುಂಬದಲ್ಲಿರ್ತಕ್ಕಂಥವ್ರೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಈ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಬಹಳ ಜೋಪಾನವಾಗಿ ಮಾಡಿ, ಕೇರ್ಫುಲ್ಲಾಗಿ ಮಾಡಿ. ದಾಟಬೇಕಾದ್ರೆ ನಿಮ್ಮ ಬಟ್ಟೆ ದೀಪಕ್ಕೆ ತಗಲಿ, ಬಟ್ಟೆಗೆ ಬೆಂಕಿ ಹತ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದಷ್ಟು ಜೋಪಾನ, ಬಟ್ಟೆಯನ್ನು ಆದಷ್ಟು ಮೇಲೆತ್ತಿ ಈ ಒಂದು ತಂತ್ರಸಾರವನ್ನು ಈ ರೀತಿಯಾಗಿ ದಾಟ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ನೋಡಿ, ಮತ್ತೆ ದಾಟ್ತಾ ಇದ್ದೇನೆ. ಈ ರೀತಿಯಾಗಿ 3 ಬಾರಿ ದಾಟ್ತಕ್ಕಂಥದ್ದು. ಈ ರೀತಿಯಾಗಿ ದಾಟಿದ್ದಾದ ನಂತರ ತಾವೇನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮತ್ತೆ ತಿಳಿಸ್ಕೊಡ್ತೇನೆ. ಈಗಾಗಲೇ 2 ಬಾರಿ ಆಯಿತು, ಈಗ 3ನೇ ಬಾರಿ ನಾನೀಗ ದಾಟಿರ್ತಕ್ಕಂಥದ್ದಾಗಿದೆ. ಈ ರೀತಿಯಾಗಿ ದಾಟಿದ್ದಾದ ನಂತರ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರೂ ದಾಟಬೇಕು. ದಾಟಿದ್ದಾದ ನಂತರ ಈ ಒಂದು ತಂತ್ರಸಾರಕ್ಕೆ 3 ಬಾರಿ ವೃತ್ತಾಕಾರ ಅಂದರೆ ಒಂದು ಪ್ರದಕ್ಷಿಣೆಯನ್ನು ಹಾಕಬೇಕು. ಆಕಾರದಲ್ಲಿ ಒಂದು ಸರ್ಕಲ್ ಆಕಾರದಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಕ್ಕಂಥದ್ದು. ಈ ರೀತಿಯಾಗಿ ಓಂ ಶ್ರೀಂ ದತ್ತಾತ್ರೇಯಾಯ ನಮಃ, 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 ಓಂ ಶ್ರೀಂ ದತ್ತಾತ್ರೇಯಾಯ ನಮಃ. ಈ ರೀತಿಯಾಗಿ
ಒಂದು ಪ್ರದಕ್ಷಿಣೆ 3 ಪ್ರದಕ್ಷಿಣೆಯನ್ನು ಹಾಕಿದ್ದಾದ ನಂತರ ಕುಟುಂಬದಲ್ಲಿರ್ತಕ್ಕಂಥವ್ರು ಎಲ್ಲರೂ ಈ ಒಂದು ಕೆಲಸವನ್ನು ಮಾಡಬೇಕು. ವಾಸ್ತುಗೃಹದಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ಒಂದು ಕೆಲಸವನ್ನು ಮಾಡಬೇಕು. ಪ್ರದಕ್ಷಿಣೆಯನ್ನು ಮಾಡಿರ್ತಕ್ಕಂಥದ್ದಾಯಿತು, ದಾಟಿರ್ತಕ್ಕಂಥದ್ದಾಯಿತು. ಇದಾದ ನಂತರ ಈ ಒಂದು ತಂತ್ರಸಾರದ 4 ದಿಕ್ಕಿನಲ್ಲೂ ಕೂಡ ನಿಂತು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಗಂಡಸರಾದರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಹೆಂಗಸರಾದರೆ ಕಾಲನ್ನು ಮಡಚಿ ಮಂಡಿಗಾಲಲ್ಲಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ನಾನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಿದ್ದೆ, ಆದರೆ ಇತ್ತೀಚೆಗೆ ಆ ಒಂದು ಪೆಟ್ಟನ್ನು ಮಾಡ್ಕೊಂಡಿರ್ತಕ್ಕಂಥ ಕಾರಣದಿಂದ ಆ ಒಂದು ಕೈನ ಮೇಲೆ ಜಾಸ್ತಿ ಪ್ರೆಷರನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಸಾಧಾರಣವಾಗಿ ತೋರಿಸ್ತಾ ಇದ್ದೇನೆ. ಗಂಡು ಮಕ್ಕಳಾದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತೋರಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂಥದ್ದೇ. ಆ ಒಂದು ವಿಚಾರಕ್ಕಾಗಿ ನಾನೇನಂತ ತೋರಿಸ್ಕೊಡ್ತಕ್ಕಂಥದ್ದೇನು ಬೇಡ. ಆದರೆ ನಾನೂ ಈ ಒಂದು ತಂತ್ರಸಾರಕ್ಕೆ ಭಾಗಿಯಾಗಿರುವ ಕಾರಣದಿಂದ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ತಾವು ನಿಂತಿರತಕ್ಕಂಥ ಜಾಗದಿಂದಲೇ ಒಂದು ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಈ ರೀತಿಯಾಗಿ ನಮಸ್ಕಾರವನ್ನು ಮಾಡಿದ್ದಾದ ನಂತರ ಈ ಒಂದು ತಂತ್ರಸಾರದ 4 ದಿಕ್ಕಿನಲ್ಲೂ ಕೂಡ ತಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಗಂಡು ಮಕ್ಕಳಾದರೆ, ಹೆಣ್ಣು ಮಕ್ಕಳಾದರೆ ಈಗ ನಾನು ಮಾಡಿರ್ತಕ್ಕಂಥ ರೀತಿ ಮಂಡಿಯನ್ನು ಹೂರಿ ನಮಸ್ಕಾರವನ್ನು ಮಾಡತಕ್ಕಂಥದ್ದು. ಇದಾದ ಮೇಲೆ ಇದರ ವಿಸರ್ಜನೆ ಹೇಗೆ ಮಾಡೋದು? ವಿಸರ್ಜನೆಯನ್ನು ಮಾಡತಕ್ಕಂಥದ್ದಷ್ಟು ಕಷ್ಟ ಅಲ್ಲ. ಮಧ್ಯದಲ್ಲಿ ಅಂಟಿರ್ತಕ್ಕಂಥ ದೀಪ ಸಂಪೂರ್ಣವಾಗಿ ಶಾಂತವಾಗುವವರೆಗೂ ಕೂಡ ಈ ಒಂದು ತಂತ್ರಸಾರ ವಿಸರ್ಜನೆಯನ್ನು ಮಾಡಲಿಕ್ಕಾಗೋದಿಲ್ಲ. ಆ ಮಧ್ಯದಲ್ಲಿರ್ತಕ್ಕಂಥ ದೀಪ ಸಂಪೂರ್ಣವಾಗಿ ಶಾಂತವಾದ ನಂತರ ಅದು ಬೆಳಗ್ಗೆ ತನಕ ಉರಿಲಿ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಬೆಳಗ್ಗೆ ತನಕ ಉರಿಲಿ, ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಇದನ್ನು ಬೆಳಗ್ಗೆ ಸೂರ್ಯ ಉದಯ ಆಗೋದ್ಮೇಲೆ, ಬೆಳಗ್ಗಿನ ಜಾವ ಸೂರ್ಯ ಉದಯ ಆದ ನಂತರ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಸ್ನಾನ ಮಾಡ್ಕೊಂಡು ಬಂದು ಈ ಒಂದು ತಂತ್ರಸಾರವನ್ನು ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು. ವಿಸರ್ಜನೆ ಹೇಗೆ ಮಾಡಬೇಕು ಅಂದರೆ, ಮೊದಲೇ ನೀವು ಕೆಳಗಡೆ ಒಂದು ವಸ್ತ್ರವನ್ನು ಹಾಕಿಟ್ಟಿರ್ತೀರಾ. ಮಧ್ಯದಲ್ಲಿರ್ತಕ್ಕಂಥ ಅನ್ನವನ್ನು ಮುಟ್ತಕ್ಕಂಥದ್ದಾಗಲಿ, ಆ ಒಂದು ಮಧ್ಯದಲ್ಲಿರ್ತಕ್ಕಂಥ ಯಂತ್ರವನ್ನು ಮುಟ್ತಕ್ಕಂಥದ್ದಾಗಲಿ ಮಾಡಲಿಕ್ಕೆ ಹೋಗಬೇಡಿ. ದೀಪವನ್ನು ಮಾತ್ರ ಜೋಪಾನವಾಗಿ ಸೈಡಿಗಿಟ್ಟು, ಅಂದರೆ ಪಕ್ಕದಲ್ಲಿಟ್ಟು, ಆ ಒಂದು ಬಟ್ಟೆ ಏನಿದೆ ಸಂಪೂರ್ಣವಾಗಿ ಈ ರೀತಿಯಾಗಿ ಇಲ್ಲಿರ್ತಕ್ಕಂಥ ದೀಪಗಳನ್ನು ಸಂಪೂರ್ಣವಾಗಿ ಈ ರೀತಿ ಸೈಡಲ್ಲಿ ಇರತಕ್ಕಂಥದ್ದು. ಅನ್ನವನ್ನಾಗಲಿ, ಇಲ್ಲಿರ್ತಕ್ಕಂಥ ನಿಂಬೆ ಹಣ್ಣನ್ನಾಗಲಿ, ಎಲೆಗಳನ್ನಾಗಲಿ ದಯವಿಟ್ಟು ಮುಟ್ಲಿಕ್ಕೆ ಹೋಗಬೇಡಿ. ಬಹಳ ಜೋಪಾನ. ಅದನ್ನು ಮುಟ್ಟೋದ್ರಿಂದ ಮತ್ತೆ ನೀವು ಸ್ನಾನ ಮಾಡಬೇಕಾಗತ್ತೆ. ಯಾಕೆಂದರೆ ಅದನ್ನು ಮುಟ್ಟೋದ್ರಿಂದ ಮತ್ತೊಮ್ಮೆ ದೃಷ್ಟಿದೋಷ ಪರಿಹಾರ ಆಗಿರ್ತಕ್ಕಂಥದ್ದು ಮತ್ತೆ ನಿಮ್ಮ ದೇಹಕ್ಕೆ ಬರ್ತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಒಂದು ಸತಿ ಮಾಡಿ ಆಚೆ ಬಂದಿರತಕ್ಕಂಥದ್ದು, ಅದನ್ನು ಮುಟ್ತಕ್ಕಂಥದ್ದು ಬೇಡ, ಅದರ ಅಗತ್ಯ ಇಲ್ಲ. ಇದಾದ ನಂತರ ಇಲ್ಲಿರ್ತಕ್ಕಂಥ ವಸ್ತ್ರ ಏನಿದೆ ಈ ರೀತಿಯಾಗಿ ತೆಗೆದುಕೊಂಡು 4 ದಿಕ್ಕಿನಲ್ಲೂ ಕೂಡ ಈ ರೀತಿಯಾಗಿ ತೆಗೆದುಕೊಂಡು ಇದನ್ನು ಒಂದು ಗಂಟು ಕಟ್ಕೊಂಡು ಈ ರೀತಿಯಾಗಿ ಒಂದು ಗಂಟು ಕಟ್ಕೊಂಡು, ಗಂಟನ್ನು ಕಟ್ಟಬೇಕಾದ್ರೂ ಕೂಡ ನೋಡಿ ಕೆಳಗಡೆ ಈ ಭಾಗದಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಭಾಗದಲ್ಲಿ ಮುಟ್ಲಿಕ್ಕೆ ಹೋಗಬೇಡಿ. ಮೇಲೆಗಡೆನೆ ಇದನ್ನು ಈ ರೀತಿಯಾಗಿ ಗಂಟನ್ನು ಕಟ್ಟಿ ನಿಮ್ಮ ಮನೆಯ ದೂರ ಎಲ್ಲಾದರೂ ಯಾವುದಾದ್ರೂ ವೃಕ್ಷ, ಯಾವ ವೃಕ್ಷ ಆದ್ರೂ ಕೂಡ ಪರವಾಗಿಲ್ಲ, ಯಾವುದಾದ್ರೂ ವೃಕ್ಷದ ಬುಡದಲ್ಲಿ ಇಟ್ಬಿಡಿ. ಇಲ್ಲಾಂದರೆ ಯಾವುದಾದ್ರೂ ಹರಿಯೋ ನೀರು, ಎಲ್ಲಾದರೂ ನಿಮ್ಮ ವಾಸ್ತುಗೃಹದ ಹತ್ರ ಹರಿಯೋ ನೀರಿದ್ರೆ ಹರಿಯೋ ನೀರಲ್ಲಿ ಬಿಟ್ಬಿಡಿ. ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಸಿಟಿನಲ್ಲಿರ್ತಕ್ಕಂಥವ್ರು ನೀವು ಇದನ್ನೇನು ಮಾಡಿ, ನಿಮ್ಮ ವಾಸ್ತುಗೃಹದ ಹತ್ರ ಯಾವುದಾದ್ರೂ ಮರ ಇದ್ದರೆ, ಇಲ್ಲಾಂದರೆ ಬೇರೆ ಯಾವುದಾದ್ರೂ ಗಿಡ ಮರಗಳಿದ್ರೆ ಅದರ ಬುಡದ ಹತ್ರ ಇಟ್ಬಿಟ್ಟು ಹಿಂದೆ ತಿರುಗಿ ನೋಡಿದ್ರೆ ಮನೆಗೆ ಬರಬೇಕಾದ್ರೆ ಕೈಕಾಲು ತೊಳ್ಕೊಂಡು ಮನೆಗೆ ಬನ್ನಿ. ಇಷ್ಟೇ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಸಿಟಿನಲ್ಲಿರ್ತಕ್ಕಂಥವ್ರು ಮಾತ್ರ ಹರಿಯೋ ನದಿ ಇದೆ, ಇಲ್ಲಾಂದರೆ ಎಲ್ಲಾದರೂ ನದಿ ತೀರದಲ್ಲಿದ್ದೀರಿ, ಇಲ್ಲಾಂದರೆ ಕೆರೆಗಳೆಲ್ಲಾದರೂ ಇದ್ದರೆ ನಿಮ್ಮ ವಾಸ್ತುಗೃಹದ ಹತ್ರ ಅದರೊಳಗಡೆ ಹೋಗಿ ಈ ಒಂದು ಗಂಟನ್ನು ಅದರೊಳಗಡೆ ಬಿಟ್ಟು ಸಮರ್ಪಣೆಯನ್ನು ಮಾಡಿ ನೀವು ವಾಪಸ್ ಬರ್ತಕ್ಕಂಥದ್ದು. ಬರಬೇಕಾದ್ರೆ ಹಿಂದೆ ತಿರುಗಿ ನೋಡ್ತಕ್ಕಂಥ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಪಾಡಿಗೆ ನೀವು ಮನೆಯೊಳಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ಮನೆಯಲ್ಲಿ ದೇವರ ಮುಂದೆ ಒಂದು ದೀಪವನ್ನು ಹಚ್ಚಿ. ಇದು ಸೂರ್ಯ ಉದಯ, ಮುಂದೆ ಮಾರನೇ ದಿನ ಸೂರ್ಯ ಉದಯ ಆದಮೇಲೆ ತಾವು ಮಾಡ್ತಕ್ಕಂಥ ಕೆಲಸ. ಇದಾದ ಮೇಲೆ ಸಾಧಾರಣವಾಗಿ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಪ್ರಾರಂಭ ಮಾಡ್ಬೋದು. ನಾನು ಇವತ್ತಿನ ದಿವಸ ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ತಂತ್ರಸಾರ ಬಹಳ ಅದ್ಭುತಕರವಾಗಿರ್ತಕ್ಕಂಥದ್ದು, ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರವನ್ನು ಮಾಡಿ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇದೇ ರೀತಿ ವಿಭಿನ್ನ ರೀತಿಯಲ್ಲಿರ್ತಕ್ಕಂಥ ಅಚ್ಚರಿಗಳನ್ನು ಸೃಷ್ಟಿ ಮಾಡತಕ್ಕಂಥ ತಂತ್ರಸಾರಗಳನ್ನು ತೊಗೊಂಡು ಬರ್ತಾನೆ ಇರ್ತೀನಿ. ಭಾನುವಾರದ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಇದೇ ರೀತಿ ಸಹಕಾರವನ್ನು ಕೊಟ್ಟು ತಂತ್ರಸಾರವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಕೂಡ ಮಾಡಿ ಭಾನುವಾರದ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು.